रताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयाळवे मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रये आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः. ಪವಿತ್ರವಾದಂಥ ಅಧಿಕ ಮಾಸದ ಒಂದು ಜ್ಞಾನ ಸತ್ರದಲ್ಲಿ ನಾವು ಸೇರಿದ್ದೇವೆ. ಈ ಒಂದು 3 ದಿವಸದ ಪ್ರವಚನ ನಿನ್ನೆ ಮೊನ್ನೆ ನೋಡಿದಂತೆ ಅಧಿಕ ಮಾಸದ ಹಿರಿಮೆಯದು. ಆ ಮಾಸದ ಮಹಿಮೆ ಭಾರಿ ಹಿರಿಯದಾಗಿದೆ. ಅಂದರೆ ಸಜ್ಜನರಿಗೆ, ಭಗವದ್ಭಕ್ತರಿಗೆ ದೇವರು ಕೊಟ್ಟ ಒಂದು ಸದವಕಾಶ ಇದೆ. ಆ ಅವಕಾಶವನ್ನು ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು. ಹಾಗೆ ಅಂತ ಅದರ ಮಹಿಮೆಯನ್ನು ಅನೇಕ ಆಖ್ಯಾನ, ಅನೇಕ ಕಥೆಗಳ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ. ಧರ್ಮಶರ್ಮ ಅಂತ ತ್ರೇತಾಯುಗದಲ್ಲಿ ಪರಮಾತ್ಮನ ಭಕ್ತ, ಉತ್ತಮ ಬ್ರಾಹ್ಮಣ, ಧರ್ಮಶರ್ಮ ಅಂತ ಅವನ ಹೆಸರು. ಸಕಲ ವೇದಗಳನ್ನು ಓದಿದ ದೊಡ್ಡ ವಿದ್ವಾಂಸ ಅವನು, ಮಹಾತ್ಮ. ಅಧಿಕ ಮಾಸ ಪ್ರಾಪ್ತವಾದಾಗ ಉಪವಾಸ ಇರಬೇಕು. ಯಾರು ಪೂರ್ತಿ ಉಪವಾಸ ಇರಲಿಕ್ಕಾಗೋದಿಲ್ಲ ಅವರು 3 ದಿವಸವಾದರೂ ಇರಬಹುದು ಹಾಗೆ ಅಂತ. ನೋಡಿ, ದೇವರು ಕರುಣಾಳು. ಎಷ್ಟು ಆಗ್ತದೋ ಅಷ್ಟು ಮಾಡು ಅಂತ ಹೇಳ್ತಾನೆ. ಇಷ್ಟೇ ಮಾಡು, ಇಷ್ಟು ಮಾಡಲಿಕ್ಕೂ ಅನುಕೂಲ ಇದೆ, ಆದರೆ ಇಷ್ಟೇ ಮಾಡಲಿಕ್ಕೂ ಅನುಕೂಲ ಇದೆ. ಇದು ದೇವರ ಒಂದು ವ್ಯವಸ್ಥೆ. ಇದು ಆ ರೀತಿಯಾಗಿ 3 ದಿವಸದ ಒಂದು ವ್ರತವನ್ನು ಮಾಡ್ತಾರೆ. ಅದನ್ನು ಮುಗಿಸಿ ಮಾರನೇ ದಿವಸ ನದಿಗೆ ಅಂತ, ಸ್ನಾನಕ್ಕೆ ಅಂತ ಹೋಗ್ತಾರೆ. ಹಾಗೆ ಆ ಸಂದರ್ಭದಲ್ಲಿ ಒಂದು ಭಯಂಕರವಾದ ಒಂದು ಪ್ರೇತ ಕಣ್ಣಿಗೆ ಬೀಳ್ತಾ ಇದೆ. ಧರ್ಮಶರ್ಮ ಕೇಳ್ತಾನೆ, ಯಾರು ನೀನು ಹಾಗೆ ಅಂತ ಕೇಳಿದಾಗ, ಆ ಬ್ರಾಹ್ಮಣನ ದರ್ಶನದಿಂದಲೇ, ಅಂದರೆ ಅಧಿಕ ಮಾಸ ವ್ರತವನ್ನು ಮಾಡುವ ಬ್ರಾಹ್ಮಣನ ದರ್ಶನದಿಂದಲೇ ಆ ಪ್ರೇತಕ್ಕೆ ಸದ್ಬುದ್ಧಿ ಉಂಟಾಗ್ತದೆ. ಅದು ಪ್ರಾರ್ಥನೆ ಮಾಡಿಕೊಂಡು ಕೇಳಿತಂತೆ, ಪಾಪದ ವಶದಿಂದ ನಾನು ಪ್ರೇತನಾಗಿದ್ದೇನೆ, ಅದರಿಂದ ದಯವಿಟ್ಟು ನನ್ನನ್ನು ಉದ್ಧಾರ ಮಾಡಬೇಕು, ನನ್ನ ಮೇಲೆ ಕೃಪೆ ತೋರಿಸಿ ಉದ್ಧಾರ ಮಾಡಿ ಅಂತ ಪ್ರಾರ್ಥನೆ ಮಾಡಿಕೊಂಡಿತ್ತು. ಧರ್ಮಶರ್ಮನಿಗೂ ಕೂಡ ಏನೋ ಪರಮಾತ್ಮನ ಪ್ರೇರಣೆ, ಅವನನ್ನು, ಆ ಪ್ರೇತವನ್ನು ಉದ್ಧಾರ ಮಾಡಬೇಕು ಹಾಗೆ ಅಂತ. ಆ ಪ್ರೇತ ಹೇಳಿತಂತೆ, ನಾನು ಮಹಾ ಕಳ್ಳನಾಗಿದ್ದೆ, ಪರಸ್ತ್ರೀ ಲೋಲನಾಗಿದ್ದೆ, ಮಧುಮಾಂಸ ಭಕ್ಷ್ಯ ಮಾಡ್ತಾ ಇದ್ದೆ, ಬ್ರಹ್ಮಹತ್ಯೆಯನ್ನು ಮಾಡ್ತಾ ಇದ್ದೆ. ಅದರ ಫಲವಾಗಿ ಈಗ ನಾನು ಪ್ರೇತಯೋನಿಯಲ್ಲಿ ಇದ್ದೇನೆ ಹಾಗೆ ಅಂತ. ಅದರಿಂದ ನನ್ನನ್ನು ಅನುಗ್ರಹ ಮಾಡಬೇಕು ಅಂತ ಕೇಳಿಕೊಂಡಾಗ ಬ್ರಾಹ್ಮಣ 3 ದಿವಸದ ಆ ಒಂದು ಸ್ನಾನ, ಅದರಿಂದ ಏನು ಪುಣ್ಯ ಬಂತು ಅದನ್ನು ದಾನ ಮಾಡ್ತಾನೆ. ತಕ್ಷಣದಲ್ಲಿ ಸಕಲ ಪಾಪದಿಂದ ಬಿಡುಗಡೆಯಾಗಿ ಆ ಬ್ರಾಹ್ಮಣನನ್ನು ನಮಸ್ಕರಿಸಿ ಸ್ವರ್ಗವನ್ನು ಹೇರಿ ಹೋದರು ಹಾಗೆಂತ, ವಿಮಾನದಲ್ಲಿ ಸ್ವರ್ಗಕ್ಕೆ ಸೇರಿದರು ಹಾಗೆಂತ. ಅದರಿಂದ ಅಧಿಕ ಮಾಸದ ಉಪವಾಸ, ಸ್ನಾನ ಎಲ್ಲವೂ ಕೂಡ ಮಹತ್ತರವಾದದ್ದು ಹಾಗೆ ಅಂತ. ಇನ್ನು ಧಾರಣ ಪಾರಣ ವ್ರತ ಹಾಗೆ ಅಂತ, 1 ದಿವಸ ಉಪವಾಸ, 1 ದಿವಸ ಪಾರಣೆ ಹಾಗೆ ಅಂತ, ಅದನ್ನು ಕೂಡ ಮಾಡತಕ್ಕ ಒಂದು ವ್ರತ ಇದೆ. ಅದರ ಫಲ ಏನು ಅಂತ ಹೇಳ್ತಾ ಇದ್ದಾರೆ. ನರ್ಮದಾ ನದಿಯಲ್ಲಿ, ಪವಿತ್ರ ನದಿಯಲ್ಲಿ, ಅದು ಒಂದು ಭೃಗುಕಚ್ಛ ಅಂತ ಅಲ್ಲಿ ಒಂದು ಕ್ಷೇತ್ರ. ಅಲ್ಲಿ ಕುಲಶರ್ಮ ಅಂತ ಒಬ್ಬ ಬ್ರಾಹ್ಮಣ, ಕುಶಾವತಿ ಅಂತ ಅವನ ಮಡದಿ, ಸ್ವಧರ್ಮದಲ್ಲಿ ನಿರತರಾಗಿ ಇದ್ದರು. ಅವರಿಗೆ ಮಗಳು ಇದ್ದರು, ಮೇಧಾವತಿ ಹಾಗೆ ಅಂತ. ಯೋಗ್ಯವಾದ ಬ್ರಾಹ್ಮಣನಿಗೆ ಆ ಮೇಧಾವತಿಯನ್ನು ಮದುವೆ ಮಾಡಿ ಕೊಡ್ತಾ ಇದ್ದಾರೆ. ಆದರೆ ಅವರಿಗೆ ವೈಧವ್ಯ ಬಂದ್ಬಿಡುತ್ತದೆ. ಆ ವೈಧವ್ಯದಿಂದ ಏನು ಮಾಡಬೇಕು ಹಾಗೆ ಅಂತ ದುಃಖಿತರಾದಾಗ ತಂದೆಯ ಆಜ್ಞೆಯಂತೆ ಅವರು ಅಧಿಕ ಮಾಸದಲ್ಲಿ ಧಾರಣಪಾರಣ ವ್ರತವನ್ನು ಮಾಡ್ತಾರೆ. ಯಾರು? ಆ ಮೇಧಾವತಿ, ವಿಧವಾ ಸ್ತ್ರೀಯವರು ತಂದೆಯ ಆದೇಶದಂತೆ ಧಾರಣಪಾರಣ ವ್ರತವನ್ನು ಮಾಡ್ತಾ ಇದ್ದಾರೆ. ಮೊದಲ ದಿವಸದಲ್ಲೇ ನರ್ಮದಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಆ ವ್ರತವನ್ನು ಮಾಡ್ತಾ ಇದ್ದಾರೆ. ಸಾಂಗೋಪಾಂಗವಾಗಿ ಆ ವ್ರತವನ್ನು ಕೂಡ
ಪರಿಸಮಾಪ್ತಿ ಮಾಡ್ತಾ ಇದ್ದಾರೆ. ನೋಡಿ, ದೊಡ್ಡ ಒಂದು ಅಧಿಕ ಮಾಸದಲ್ಲಿ ಧಾರಣಪಾರಣ ವ್ರತ ಭಾರಿ ಫಲ ಕೊಡತಕ್ಕದ್ದು. ಅವರಿಗೆ ಕ್ರಮೇಣ ಮೃತ್ಯುವು ಬಂತು. ಮೃತ್ಯು ಬಂದ ಕೂಡಲೇ ಶಿವನ ಭೃತ್ಯರು ಬಂದು ಅವರನ್ನು ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಕೈಲಾಸದಲ್ಲಿ ಅವರು ಪಾರ್ವತಿ ದೇವಿಯ ಸಖಿಯಾಗಿ, ವಿಶಾಲಾಕ್ಷಿ ಅಂತ ಹೆಸರು, ವಿಶಾಲಾಕ್ಷಿ ಎನ್ನುವ ಹೆಸರಿನ ಸಖಿ ಪಾರ್ವತಿಯ ಗೆಳತಿಯಾಗಿ ಆ ಧಾರಣಪಾರಣ ವ್ರತದ ಪ್ರಭಾವದಿಂದ ಅಂಥ ಉತ್ತಮ ಸ್ಥಿತಿಗೆ ಅವರು ತಲುಪಿದರು ಹಾಗೆ ಅಂತ. ಅದರಿಂದ ವಿಧವಾ ಸ್ತ್ರೀಯರೂ ಕೂಡ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ತುಂಬ ಅನುಕೂಲವಾದ ಕಾಲ ಅಂದ್ರೆ ಈ ಅಧಿಕ ಮಾಸ ಹಾಗೆ ಅಂತ ಹೇಳ್ತಾ ಇದ್ದಾರೆ. ತದನಂತರ ಮತ್ತೊಂದು ಆಖ್ಯಾನ, ಶಿವಪುರಿ ಅಂತ ಒಂದು ಪಟ್ಟಣ, ಅಲ್ಲಿ ಒಬ್ಬ ಶೂದ್ರ ಇರ್ತಾನೆ, ವಿಪ್ರದಾಸ ಅಂತ. ಅವನ ಮಡದಿ ಹೆಸರು ವಿಪ್ರದಾಸಿ ಹಾಗೆ ಅಂತ. ಅವರು ಕೂಡ ಅಧಿಕ ಮಾಸದಲ್ಲಿ ನಿತ್ಯ ಸ್ನಾನ ವ್ರತವನ್ನು ಮಾಡ್ತಾ ಇದ್ರು. ಪ್ರಾತಃ ಕಾಲದಲ್ಲಿ ಸ್ನಾನ, ಸೂರ್ಯ ಬರಲಿಕ್ಕೆ ಪೂರ್ವದಲ್ಲಿ ಸ್ನಾನ ಆಗಿರಬೇಕು ಹಾಗೆ ಅಂತ, ಪರಮಾತ್ಮನ ಸ್ಮರಣೆ ಪೂರ್ವಕ. ಗೋಕರ್ಣ ಅಂತ ಒಂದು ನದಿ, ಅಲ್ಲಿ ಸ್ನಾನವನ್ನು ಮಾಡಿ ವ್ರತವನ್ನು ಸಮಾಪ್ತಿ ಮಾಡಿದರು. 1 ತಿಂಗಳು ಅಧಿಕ ಮಾಸದಲ್ಲಿ ವ್ರತವನ್ನು, ಸ್ನಾನ ವ್ರತವನ್ನು ಮಾಡಿದ್ದಾರೆ. ಉದ್ಯಾಪನವನ್ನು ಕೂಡ ಮಾಡಿ ಮನೆಗೆ ಹೋಗುವ ದಾರಿಯಲ್ಲಿ 7 ಪ್ರೇತಗಳು ಅವರ ಕಣ್ಣಿಗೆ ಬೀಳುತ್ತದೆ. ಅದರಿಂದ ನಮಗೆ ಮೊದಲು ಭಯ, ವ್ರತ ಯಾಕೆ ಮಾಡಬೇಕು, ಈ ಪ್ರೇತಗಳ ದರ್ಶನ ಸುಮ್ಮನೆ ಈಗಲೇ ಆರಾಮಕ್ಕಿದ್ದೀವಿ ಹಾಗೆ ಅಂತ ಹಂಗೆ ತಿಳ್ಕೋಬಾರ್ದು. ಅದು ದೇವರೇನೋ ಒಂದು ಪ್ರೇರಣೆಯಿಂದ ಅವರ ಒಂದು ಉದ್ಧಾರಕ್ಕೂ ಕೂಡ ದಾರಿ ಆಗಬೇಕಾಗಿದೆ. ಅದರಿಂದ ದೇವರು ಆ ಥರ ವ್ಯವಸ್ಥೆ ಮಾಡ್ತಾ ಇದ್ದಾನೆ. ಅವರನ್ನು ಕಂಡು ಕೂಡಲೇ, ಯದ್ಯಪಿ ಶೂದ್ರರಿವರು, ಕಂಡು ಕೂಡಲೇ ಆ ಪ್ರೇತಕ್ಕೆ ದುರ್ಬುದ್ಧಿ ಎಲ್ಲ ಹೋಯ್ತಂತೆ. ಹಿಂಸೆ ಮಾಡಬೇಕು ಅಂತ ಬುದ್ಧಿ ಬಂದಿಲ್ಲ, ಒಳ್ಳೆ ಬುದ್ಧಿಯೇ ಬಂತು. ಆ ದಂಪತಿಯರನ್ನು ಪ್ರಾರ್ಥನೆ ಮಾಡಿತ್ತಂತೆ, ನಾವು ಅನೇಕ ಬಗೆಯಾದ ಪಾಪಗಳನ್ನು ಮಾಡಿ ಈ ಪ್ರೇತಯೋನಿಯನ್ನು ಹೊಂದಿದ್ದೀವಿ, ದಯವಿಟ್ಟು ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿದಾಗ ಆ 7 ದಿವಸದ ಸ್ನಾನದ ಫಲವನ್ನು ದಾನವಾಗಿ ಕೊಡ್ತಾರೆ. ತಕ್ಷಣವೇ ಪ್ರೇತ ಜನ್ಮದಿಂದ ಮುಕ್ತಿಯನ್ನು ಹೊಂದಿ ದಿವ್ಯ ವಿಮಾನವನ್ನು ಏರಿ ಸ್ವರ್ಗಕ್ಕೆ ಹೋದರು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ವಿಧವಾ ಸ್ತ್ರೀಯರು ಇರ್ಬೋದು, ಬ್ರಾಹ್ಮಣರು ಮಾತ್ರ ಇಲ್ಲ ನೋಡಿ. ನಮ್ಮ ಶಾಸ್ತ್ರ ಎಂದಿಗೂ ಕೂಡ ಒಂದು ವರ್ಗದವರನ್ನು ಉದ್ಧಾರ ಮಾಡುವುದಕ್ಕಾಗಿ ಹೊರಟದ್ದಲ್ಲ. ಅದು ಯಾರ್ಯಾರು ಮನುಷ್ಯರು ಅಂತ ಇದ್ದಾರೆ ಪ್ರತಿಯೊಬ್ಬರನ್ನು ಉದ್ಧಾರ ಮಾಡೋದಕ್ಕೆ ಅಲ್ಲಿ ಅನುಕೂಲ ಇದೆ. ಸರಿಯಾಗಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕಷ್ಟೆ. ಕೇವಲ ಬ್ರಾಹ್ಮಣರಿಗೆ ಮೀಸಲು ಶಾಸ್ತ್ರ ಅಂತ ನಾವು ತಿಳಿಯಬಾರದು, ಬೇರೆಯವರು ತಿಳಿಯಬಾರದು. ದೇವರು ಎಲ್ಲರಿಗೂ, ದೇವರು ಯೂನಿವರ್ಸಲ್, ಎಲ್ಲರಿಗೂ ಕಾಮನ್ ಆದವ ಪರಮಾತ್ಮ. ಅವನಿಂದಲೇ ದೇವತೆಗಳು, ಅಸುರರು ಎಲ್ಲರೂ ಹುಟ್ಟಿ ಬರ್ತಾರೆ. ಮನುಷ್ಯರು, ಪಕ್ಷಿ, ಪ್ರಾಣಿಗಳು, ಮರ ಗಿಡಗಳು ಎಲ್ಲ ಹುಟ್ಟಿ ಬಂದದ್ದು ದೇವರಿಂದಲೇ. ಅದರಿಂದ ಪ್ರತಿಯೊಬ್ಬರನ್ನು ಕೂಡ ಉದ್ಧಾರ ಮಾಡುವ ಜವಾಬ್ದಾರಿ, ಆ ಒಂದು ಕರುಣೆಯನ್ನು ದೇವರು ತೋರಿಸ್ತಾ ಇದ್ದಾನೆ. ದೇವರ ಕರುಣೆ ಇದು. ಈ ಜಗತ್ತನ್ನು ಸೃಷ್ಟಿ ಮಾಡಿ ಜೀವರನ್ನು ಉದ್ಧಾರ ಮಾಡಬೇಕು ಅಂತ. ಅದು ಒಂದು ಜನ್ಮದಲ್ಲಿ ಆಗೋದಿಲ್ಲ. ಮೆಚ್ಯೂರಿಟಿ ಅಂತ ಹೇಳ್ತಾರೆ ನೋಡಿ, ಪಕ್ವತೆ. ಆ ಪಕ್ವತೆ ಬರೋದಕ್ಕೆ ಅನೇಕ ಜನ್ಮಗಳು ಬೇಕು. ಆರಂಭದಲ್ಲಿ ಮರಗಿಡಗಳಾಗಿ ಹುಟ್ಟುತ್ತಾರೆ, ಪಕ್ಷಿ ಪ್ರಾಣಿಗಳಾಗಿ, ಮನುಷ್ಯರಾಗಿ, ತದನಂತರ ಬ್ರಾಹ್ಮಣರಾಗಿ, ತದನಂತರ ವೈಷ್ಣವರಾಗಿ, ತದನಂತರ ಪರಮಾತ್ಮನಲ್ಲೇ ಮನಸ್ಸು ಉಳ್ಳವರಾಗಿ, ಇನ್ನು ದೇವತಾ ಪದವಿಗೆ ಯೋಗ್ಯರಾಗಿದ್ದರೆ ತದನಂತರ ಅವರು ದೇವತೆಗಳೇ ಆಗಿಬಿಡ್ತಾರೆ. ನೋಡಿ, ಈ ಥರ ಒಂದೊಂದೇ ಮೆಟ್ಟಲು ಇದೆ. ಅದು ಹುಟ್ಟಿದ ಕೂಡಲೇ ಮಗು ಓಡಾಡುತ್ತದೇನೋ, ಓಡಲಿಕ್ಕಾಗೋದಿಲ್ಲ. ಹಂತವಾಗಿ ಹೇಗೋ ಅದೇ ಥರ ಈ ಜೀವನವೂ ಅಷ್ಟೇ. ಹಂತವಾಗಿ ನಾವು ದೇವರನ್ನು ಹೊಂದಬೇಕು. ಅದು ಟೈಮ್, ಟಿಡಿಯಸ್ ಪ್ರೋಸೆಸ್. ಅದು ಹೌದು, ಲೆಂಗ್ತಿ ಪ್ರೋಸೆಸ್. ಅದು ಟೈಮ್ ತೊಗೊಳತ್ತದ. ಅದನ್ನು ಶಾರ್ಟ್ ಸರ್ಕ್ಯೂಟ್ ಮಾಡಲಿಕ್ಕೆ ಬರೋದಿಲ್ಲ. ಈಗಲೇ ಆಗಬೇಕು, ಈಗಲೇ ಅಪರೋಕ್ಷ ಆಗಬೇಕು, ಈಗಲೇ ಮೋಕ್ಷ ಆಗಬೇಕು, ಆಗೋದೇ ಇಲ್ಲ ಅಂತಾನೆ ದೇವರು. ದೇವರು ಯಾವಾಗ ಕೊಡ್ತಾನೋ ದೇವರು ಹೇಳಿದ ಕ್ರಮದಲ್ಲಿ ನಾವಿರಬೇಕು, ಅಲ್ಲಿ ತನಕ ಕಾಯ್ತಾ ಇರಬೇಕು ಎಂಬ ಅದನ್ನು. ಅದರಿಂದ ಈ ವ್ರತ ಅನುಷ್ಠಾನ ಶಾಸ್ತ್ರಗಳ ವಿಚಾರ ಅದು ಎಲ್ಲರಿಗೂ ಅಪ್ಲಿಕಬಲ್. ಅದು ಸ್ವಲ್ಪ ವ್ಯತ್ಯಾಸ ಇರುತ್ತದೆ. ಮಹಾಭಾರತಾದಿಗಳನ್ನು, ಭಾಗವತಾದಿಗಳನ್ನು ಕೇಳೋದಕ್ಕೆ ಎಲ್ಲರೂ ಕೂಡ ಅಧಿಕಾರಿಗಳು ಅಂತ ರಾಯರು ಕೂಡ ತಿಳಿಸಿಕೊಟ್ಟಿದ್ದಾರೆ. ಅದರಿಂದ ಈ ಅಧಿಕ ಮಾಸದ ವ್ರತಾನುಷ್ಠಾನವನ್ನು ಎಲ್ಲರೂ ಮಾಡಬೇಕು ಎಂಬ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವಿಚಾರವನ್ನು ವೇದವ್ಯಾಸರು ತಿಳಿಸಿದ್ದಾರೆ. ತದನಂತರ ಸೋಮಶರ್ಮ ಅಂತ ಒಬ್ಬ, ಸೌರಾಷ್ಟ್ರ ದೇಶದಲ್ಲಿ ಪ್ರಭಾಸ ಕ್ಷೇತ್ರ, ಅಲ್ಲಿ ಸೋಮಶರ್ಮ ಅಂತ ಒಬ್ಬ ಬ್ರಾಹ್ಮಣ, ಧರ್ಮ ಸಂಪನ್ನನಾದವ.
ಅಧಿಕ ಮಾಸದ ವ್ರತಗಳನ್ನು ಆಚರಣೆ ಮಾಡಿದ ಪುಣ್ಯವಂತ. ಒಂದು ಸಲ ಸರಸ್ವತಿ ಸಮುದ್ರದಲ್ಲಿ ಸಂಗಮ ಆ ಸ್ಥಾನದಲ್ಲಿ ಸ್ನಾನಕ್ಕೆ ಅಂತ ಹೋಗ್ತಾನೆ. ಭಯಂಕರವಾದ ಒಂದು ರಾಕ್ಷಸ ಕಣ್ಣಿಗೆ ಬೀಳ್ತಾನೆ. ಅವನ ಕಂಡ ಕೂಡಲೇ ನರಸಿಂಹದೇವರ ಸ್ತೋತ್ರವನ್ನು ಶುರು ಮಾಡಿಬಿಡ್ತಾನೆ. ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಆ ರಾಕ್ಷಸನು ಇವನನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ನರಸಿಂಹದೇವರ ಮಂತ್ರದ ಶಕ್ತಿ ಅದು ಹಾಗೆ ಅಂತ. ಅಗ್ನಿಯಂತೆ ಪ್ರಜ್ವಲಿಸ್ತಾ ಇದ್ದ ಆ ಬ್ರಾಹ್ಮಣನನ್ನು ನೋಡಿ ಆ ರಾಕ್ಷಸ ಹೇಳಿದನಂತೆ, ಸ್ವಾಮಿ ನೀವು ಪುಣ್ಯಾತ್ಮರು, ನಾನು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ನಿಮ್ಮನ್ನು ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ. ನೋಡಿ, ಧರ್ಮಾಚರಣೆಯಲ್ಲಿ ಇದ್ದರೆ ಅದೇ ನಮಗೆ ದೊಡ್ಡ ಶಕ್ತಿ, ಪರಮಾತ್ಮನ ಅನುಗ್ರಹ. ಅಂಬರೀಷನ ಚರಿತ್ರೆಯಲ್ಲಿ ಕೇಳ್ತೀವಿ ನೋಡಿ, ದುರ್ವಾಸರು ಏನು ಮಾಡಲಿಕ್ಕಾಯಿತು? ಮಾಟ ಮಂತ್ರ ಏನು ಮಾಡಲಿಕ್ಕಾಗೋದಿಲ್ಲ. ಅದು ಧರ್ಮಾಚರಣೆಯ ಒಂದು ಫಲ ಅದು. ಅದರಿಂದ ಧರ್ಮಾಚರಣೆಯಲ್ಲಿ ಇದ್ದರೆ ಯಾರು ಏನು ಮಾಡಲಿಕ್ಕಾಗೋದಿಲ್ಲ. ಇದು ಮತ್ತೊಂದು ನಿದರ್ಶನ. ಆ ರಾಕ್ಷಸನೇ ಹೇಳ್ತಾ ಇದ್ದಾನೆ, ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಅಂತ. ಇನ್ನೊಂದು ಘಟನೆ ಸುಮಧ್ವ ವಿಜಯದಲ್ಲೇ ಬರುತ್ತದೆ. ಆಚಾರ್ಯರನ್ನು ಹಿಡ್ಕೊಂಡು ಆ ಸಣ್ಣ ಕೂಸು ಆಚಾರ್ಯರು ಇರುವಾಗ ಮಧ್ಯಗೇಹ ದಂಪತಿಗಳು ಕಾಡಿನ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಅಲ್ಲೂ ಅಷ್ಟೇ ಒಂದು ಪುರುಷನಲ್ಲಿ ಒಂದು ರಾಕ್ಷಸ ಪ್ರವೇಶನಾಗಿ ಹೇಳ್ತಾನಂತೆ, ನೀವು ವಾಯುದೇವರ ಮಗನನ್ನು, ಶ್ರೇಷ್ಠ ವ್ಯಕ್ತಿಯನ್ನು ಕೈಯಲ್ಲಿ ಇಟ್ಕೊಂಡಿದ್ದೀರಾ, ಅದರ ಪ್ರಭಾವದಿಂದ ನಾನು ನಿಮ್ಮನ್ನು ಏನೂ ಮಾಡೋದಿಲ್ಲ, ಸುರಕ್ಷಿತವಾಗಿ ಹೋಗ್ರಿ ಹಾಗೆ ಅಂತ. ಈ ರೀತಿಯಾಗಿ ತೊಂದರೆಗಳು ಬರಬೇಕಾದ ಪ್ರಸಂಗ ಇದ್ದರೂ ಕೂಡ ವೈಷ್ಣವರಿಗೆ ಆ ಪರಮಾತ್ಮನ ಅನುಗ್ರಹದಿಂದ ಪರಮಾತ್ಮ ಅದನ್ನು ಹೇಗೆ ದೂರ ಸರಿಸ್ತಾನೆ ಅದು ದೇವರಿಗೆ ಗೊತ್ತು. ಅದರಿಂದ ಧರ್ಮಾಚರಣೆಯನ್ನು ಮಾಡಿ ಅದು ವ್ಯರ್ಥ ಆಯಿತು, ಅದರಿಂದ ಫಲ ಏನೂ ಸಿಗೋದಿಲ್ಲ ಹಾಗೆಂಬ ಒಂದು ಸಂಶಯವನ್ನು ನಾವು ಪಡಬಾರ್ದು. ಅದರಿಂದ ನರಸಿಂಹದೇವರ ಸ್ತೋತ್ರದ ಪ್ರಭಾವದಿಂದ ಅವನಿಗೆ ಏನೂ ಆಗಲಿಲ್ಲ. ಆ ರಾಕ್ಷಸ ಕೇಳ್ತಾನೆ, ಏನು ಮಾಡಲಿಕ್ಕಾಗದ, ನನ್ನನ್ನು ಉದ್ಧಾರ ಮಾಡಿ ಹಾಗೆ ಅಂತ. ಆ ಬ್ರಾಹ್ಮಣ ಯೋಚನೆ ಮಾಡಿದ, ಈ ರಾಕ್ಷಸನನ್ನು ಹೀಗೆ ಬಿಟ್ಟುಬಿಟ್ರೆ ನನ್ನಂತೆ ಅನೇಕ ಜನರನ್ನು ಇವನು ನುಂಗಾಕ್ಬಿಡ್ತಾನೆ, ಸಂಹಾರ ಮಾಡಿಬಿಡ್ತಾನೆ. ಅದರಿಂದ ಇವನನ್ನು ಏನಾರು ಮಾಡಿ ನಾವು ಬದುಕಿಸಿಬಿಟ್ರೆ, ಅಂದರೆ ಈ ಯೋನಿಯಿಂದ ತಪ್ಪಿಸಿಬಿಟ್ರೆ, ಒಳ್ಳೆಯ ಜನ್ಮ ಬಂದುಬಿಟ್ರೆ ಇವನಿಗೆ ಏನಾಗ್ತಾರೆ, ಅನೇಕ ಜನರ ಪ್ರಾಣ ಉಳಿತದೆ, ಲೋಕೋಪಕಾರ ಆಗ್ತದೆ ಎಂಬ ದೃಷ್ಟಿಯಿಂದ ಆ ಬ್ರಾಹ್ಮಣ ಏನು ಮಾಡಿದ, ಒಂದು ದಿವಸದ ಸ್ನಾನದ ಪುಣ್ಯವನ್ನು ದಾನವಾಗಿ ಕೊಡ್ತಾನೆ. ತಕ್ಷಣ ಅವನಿಗೆ ದಿವ್ಯ ರೂಪ ಬರುತ್ತದೆ. ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾರಂತೆ ಆ ಬ್ರಾಹ್ಮಣನ ಮೇಲೆ. ಎಂಥ ಲೋಕೋಪಕಾರ ಬುದ್ಧಿಯಿಂದ ನೀನು ಮಾಡ್ತಾ ಇದ್ದಿ ಹಾಗೆ ಅಂತ. ನೋಡಿ, ಹೀಗಿರಬೇಕು. ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಹೇಳ್ತೀವಿ ನೋಡಿ. ಆ ರೀತಿಯಾಗಿ ಸಾಧನೆ ನಾವು ಮಾಡಬೇಕು, ಬೇರೆಯವರಿಗಾಗಿಯೂ ಅದನ್ನು ಮಾಡಬೇಕು ಎಂಬ ಒಂದು ವಿಚಾರ ಇದರಲ್ಲಿ ಇದೆ ಹಾಗೆ ಅಂತ. ಈ ರೀತಿಯಾಗಿ ಅನೇಕ ಜನರ ಒಂದು ಸಂಹಾರ ಆಗಬೇಕಾಗಿತ್ತು, ಅದನ್ನು ಆ ಬ್ರಾಹ್ಮಣ ತಪ್ಪಿಸಿದ ಹಾಗೆ ಅಂತ ದೇವತೆಗಳು ಕೂಡ ಅವನನ್ನು ಶ್ಲಾಘನೆ ಮಾಡಿದರು ಹಾಗೆ ಅಂತ. ಈ ರೀತಿಯಾಗಿ ಜ್ಞಾನಿಗಳು ವ್ರತವನ್ನು, ಉಪವಾಸವನ್ನು, ಪುಣ್ಯ ಕೊಡತಕ್ಕದ್ದು ಅದನ್ನು ತಮಗಾಗಿಯೂ ಮಾಡಬೇಕು, ಬೇರೆಯವರಿಗೆ ದಾನ ಕೊಡೋದಕ್ಕಾಗಿಯೂ ನಾವು ಅದನ್ನು ಮಾಡಬೇಕು ಹಾಗೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಈ ಒಂದು ಆಖ್ಯಾನ. ಧನದಾಸ ಅಂತ ಸಖ್ಯ ಪರ್ವತದ ಸಮೀಪದಲ್ಲಿ ಮಹಾಪುರ ಅಂತ ಒಂದು ಪಟ್ಟಣ. ಅಲ್ಲಿ ಧನದಾಸ ಅಂತ ಅವನು ಕೂಡ ಶೂದ್ರನೇ, ಸದಾ ಬ್ರಾಹ್ಮಣರ ಸೇವೆಯನ್ನು ಮಾಡುವುದೇ ಅವನ ವ್ರತ. ಬ್ರಾಹ್ಮಣರ ಸೇವೆಯನ್ನು ವ್ರತವಾಗಿ ಇಟ್ಕೊಂಡಿದ್ದಾನೆ. ಈಗ ಇದೊಂದು ವಿಚಾರ ಬಂದಿದೆ, ಬ್ರಾಹ್ಮಣರ ಸೇವೆ ಮಾಡೋದು ಇದನ್ನು ಬೇರೆಯವರು ಹೇಗೆ ನೋಡ್ತಾರೆ ಅಂದರೆ, ಈ ದಾಸರು ಎಂಬ ಒಂದು ವಿಚಾರವನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ. ಒಬ್ಬರ ಸೇವೆ ಎಂಬ ಅದನ್ನು ಅವರ ಸ್ಲೇವ್, ದಾಸರಾಗಿರೋದನ್ನು ಸ್ಲೇವ್ ಆಗಿರೋದು ಹಿಂದಿನ ಕಾಲದಲ್ಲಿ ಇತ್ತು. ಅವ್ರು ಹೇಳಿದಂಗೆ ಕೇಳಬೇಕು, ಮಾಡಬೇಕು, ಆ ಥರ ಸ್ಲೇವರಿ ಮೈಂಡ್ಸೆಟ್ ಅಂತ ಹೇಳ್ತಾರೆ. ಇದನ್ನು ಸ್ಲೇವ್ ಆಗಿ ತಿಳ್ಕೋತಾರೆ ಹಾಗೆಂಬ ಒಂದು ವಿಚಾರ ಇದೆ. ಅದರಿಂದ ಈ ಶಾಸ್ತ್ರವನ್ನು ತುಂಬ ಜನ ನಿರಾಕರಣೆ ಮಾಡ್ತಾರೆ. ತುಂಬ ಜನ ನಾಸ್ತಿಕರು ಅವರು ಕೊಡುವ ಕಾರಣ ಏನು,
ನಿಮ್ಮ ಪ್ರಕಾರ, ನಿಮ್ಮ ಶಾಸ್ತ್ರದ ಪ್ರಕಾರ ಶೂದ್ರರು ಅಥವಾ ಬೇರೆಯವರು ತ್ರೈವರ್ಣಿಕದವರ ಸೇವೆಯನ್ನು ಮಾಡಬೇಕು. ಅದರಿಂದ ಏನಾಗ್ತಾರೆ ಅವರು? ಸ್ಲೇವ್ ಆಗ್ತಾರೆ. ಅದರಿಂದ ನಾವು ಸ್ಲೇವ್ ಆಗಲಿಕ್ಕೆ ಯಾರು ತಾನೇ ಇಷ್ಟಪಡ್ತಾರೆ? ನಾವು ಸ್ಲೇವ್ ಆಗಲಿಕ್ಕೆ ಇಷ್ಟಪಡೋದಿಲ್ಲ. ಅದರಿಂದ ನಿಮ್ಮ ಶಾಸ್ತ್ರವನ್ನು ನಾವು ಒಪ್ಪೋದಿಲ್ಲ. ನಮ್ಮದೇ ಶಾಸ್ತ್ರ ನಮಗೆ, ನಿಮ್ಮ ಶಾಸ್ತ್ರ ನಾವು ಯಾಕೆ ಒಪ್ಪಬೇಕು? ಇದು ಅವರ ಮುಖ್ಯವಾದ ಒಂದು ವಿಚಾರ. ಏನು ಹೇಳಬೇಕು ನಾವು ಇದಕ್ಕೆ? ಶಾಸ್ತ್ರ ನೋಡಿದರೆ ಹಾಗೇ ಇದೆ, ಇಲ್ಲೂ ನೋಡಿ ಹಾಗೇ ಇದೆ. ಅವನ ಹೆಸರೇ ನೋಡಿ, ಧನದಾಸ ಬ್ರಾಹ್ಮಣರ ಸೇವೆಯನ್ನು ಮಾಡ್ತಾ ಇದ್ದ ಹಾಗೆ ಅಂತ. ಅಲ್ಲ, ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಬೇರೆಯವರು ಹೇಳುವ ವಿಚಾರವನ್ನು ಯೋಚನೆ ಮಾಡಿದರೆ ಗೊತ್ತಾಗ್ತದೆ. ಅಲ್ಲ, ಈ ಸಮಾಜದಲ್ಲಿ ಒಬ್ಬಂಟಿಗರಾಗಿ ನಾವು ಬದುಕಕ್ಕೆ ಆಗೋದಿಲ್ಲ. ಒಬ್ಬರನ್ನು ಒಬ್ಬರು ಆಶ್ರಯಿಸಿಯೇ ಬದುಕಬೇಕು. ಈಗ ಬ್ರಾಹ್ಮಣರನ್ನು ಸೇವೆ ಮಾಡಿ ಬದುಕಬೇಕು ಅಂತ ಶಾಸ್ತ್ರ ಹೇಳಿದ್ದು ಸತ್ಯ. ಅದರರ್ಥ ಶೂದ್ರರೆಲ್ಲರೂ ಕೂಡ ದಾಸರು, ಶೂದ್ರರೆಲ್ಲರೂ ಕೂಡ ಸ್ಲೇವ್. ದಾಸರು ಎಂಬುದಕ್ಕಿಂತ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ಗುಲಾಮರು ಅಂದರೆ ಸ್ಲೇವ್. ಆ ರೀತಿಯಾಗಿ ತಿಳ್ಕೋಬೇಕು ಅಂತ ಇಲ್ಲ ಅದಕ್ಕೆ. ಈಗ ಒಂದು ಕಂಪನಿಯಲ್ಲಿ ಸೇವೆ ಮಾಡ್ತಾನೆ, ಅದರ ಅರ್ಥ ಏನು? ಕಂಪನಿಯಲ್ಲಿ ಸೇವೆ ಮಾಡಿದರೆ ನಿನಗೆ ಒಳ್ಳೆಯದಾಗ್ತದೆ. ಅದರ ಅರ್ಥ ಕಂಪನಿಗೆ ಅವನು ಸ್ಲೇವ್ ಅಂತ ಅರ್ಥನ? ಗುಲಾಮನಾಗಿದ್ದಾನೆ ಅಂತ ಅರ್ಥನ? ಬ್ರಾಹ್ಮಣರಿಗೆ ಸೇವೆ ಮಾಡಬೇಕು ಅಂತ ಹೇಳಿದರೆ ಎಷ್ಟು ಹೇಳ್ತೀರಿ, ಕಂಪನಿಯಲ್ಲಿ ಸೇವೆ ಮಾಡೋದಿಲ್ಲವ? ಯಾರು ಸೇವೆ ಮಾಡೋದಿಲ್ಲ ಹೇಳಿ? ಶಾಲೆಯಲ್ಲಿ ಸೇವೆ ಮಾಡೋದಿಲ್ಲವ? ಯಾರು ಸೇವೆ ಮಾಡೋದಿಲ್ಲ ಹೇಳಿ? ಅದರ ಅರ್ಥ ಅವರೆಲ್ಲರೂ ಅಲ್ಲಿ ಗುಲಾಮರಾಗಿ ಸ್ಲೇವ್ ಆಗಿದ್ದಾರೆ ಅಂತ ಅರ್ಥನ ಅದಕ್ಕೆ? ಆದರೆ ಬ್ರಾಹ್ಮಣರನ್ನು ಸೇವೆ ಮಾಡಬೇಕು ಅಂತ ಹೇಳಿದಾಗ ಮಾತ್ರ ಈ ರೀತಿಯಾದ ಒಂದು ಆರ್ಗ್ಯುಮೆಂಟು. ಆದರೆ ಅದೇನೇ ಮಾಡೋದು. ಈಗೇನು ಬ್ರಾಹ್ಮಣರನ್ನ ಸೇವೆ ಮಾಡಬೇಕು ಅಂತ ಅವರೇನು ಅಗ್ರಿಮೆಂಟ್ ಹಾಕು ಅಂತ ಹೇಳ್ತಾರಾ? ಇಷ್ಟು ದಿವಸ ನಮ್ಮಲ್ಲೇ ಇರಬೇಕು, ನಾವು ಹೇಳಿದಂಗೆ ಕೇಳಬೇಕು. ಯಾವ ಅಗ್ರಿಮೆಂಟು ಏನೂ ಇಲ್ಲ. ಕಂಪನಿಯಲ್ಲಿ ಬೇಕಾದ್ರೆ ಅಗ್ರಿಮೆಂಟ್ ಹಾಕ್ತಾರೆ, ನೋಟಿಸ್ ಪೀರಿಯಡ್ ಅದು ಇದು ಅಂತ ಹೇಳ್ತಾರೆ. ಹಾಗಿರುವಾಗ ಆ ಸೇವೆ ಎಂಬ ಒಂದು ವೃತ್ತಿಯಲ್ಲಿ ಹೇಳ್ತಾರೆ ಹೊರತು ಅದನ್ನು ಗುಲಾಮ ಎನ್ನುವ ಅಭಿಪ್ರಾಯದಲ್ಲಿ ಅದನ್ನು ಹೇಳ್ತಾ ಇಲ್ಲ. ಅದರಿಂದ ಬೇರೆಯವರು ಆ ರೀತಿಯಾಗಿ ಅದನ್ನು ಆಕ್ಷೇಪ ಮಾಡಬಾರದು. ಎಸ್ಪೆಷಲಿ ದ್ರವಿಡ ದೇಶದಲ್ಲಿ ತುಂಬ ಇದೆ ಈ ವಿಚಾರ. ಈ ಮನುಸ್ಮೃತಿ ಅದನ್ನೆಲ್ಲ ಅವರು ರಿಜೆಕ್ಟ್ ಮಾಡ್ತಾರೆ. ಯಾಕೆ? ಮನುಸ್ಮೃತಿಯಲ್ಲಿ ಬ್ರಾಹ್ಮಣರ ಸೇವೆಯನ್ನು ಮಾಡಬೇಕು ಅಂತ ಅಲ್ಲ, ಕಂಪನಿ ಸೇವೆಯನ್ನು ಮಾಡಬೇಕು ಅಂತ ನೀವೇ ಹೇಳ್ತಾ ಇದ್ದೀರಾ. ಹೊಸ ಸ್ಟಾರ್ಟಪ್ ಮಾಡಬೇಕು ಅಂತ ಗೌರ್ಮೆಂಟಿಂದ ಎಷ್ಟೋ ಪ್ರಾಜೆಕ್ಟ್ಸನ್ನು ತರ್ತಾ ಇದ್ದಾರೆ. ಕಂಪನಿಯಲ್ಲಿ ಸೇವೆ ಮಾಡ್ಬೋದಾ? ಮತ್ತೆ ಇನ್ನೂ ಹೇಳ್ಬೋದು ಅಲ್ಲ, ಕಂಪನಿ ಯಾರು ಬೇಕಾದ್ರೂ ನಡೆಸ್ಬೋದು, ಬೇರೆಯವರು ಕೂಡ ಕಂಪನಿ ಸ್ಟಾರ್ಟ್ ಮಾಡಬಹುದು. ಮಾಡಿಕೊಳ್ಳಿ, ಯಾರು ಬೇಡ ಅಂತ ಹೇಳಿದರು. ನೀವು ಕೂಡ 4 ಜನರನ್ನ ಸೇವಕರಾಗಿ ಇಟ್ಟುಕೊಳ್ಳಿ. ಹಂಗೆ ಇಟ್ಟುಕೊಂಡು ತಾನೇ ಕಂಪನಿ ಬೆಳೆದಿರೋದು ಈಗ. ಸೊ ಅದರಿಂದ ಕೇವಲ ಬ್ರಾಹ್ಮಣರ ಸೇವೆ ಅಂತ ಬರಬೇಕಾದಾಗ ಈ ರೀತಿಯಾದ ವಾದವನ್ನು ಮುಂದಕ್ಕಿಡೋದು ಸರಿಯಲ್ಲ ಹಾಗೆ ಅಂತ. ಇದ್ರ ಮೇಲೆ ಏನಾದ್ರು ವಿಚಾರ ಇದ್ದರೆ ತಿಳಿಸ್ಬೋದು. ಹಿಂದೆ ಎಲ್ಲ ನಡೀತಲ್ಲ ಸ್ವಲ್ಪ, ಅದರಿಂದ ಸ್ವಲ್ಪ ಜನಗಳ ವರ್ಗಗಳನ್ನು ಒಪ್ಪಲ್ಲ. ಅಲ್ಲ, ಅದರ ಎಫೆಕ್ಟ್ ಏನು ಹಾಗೆಂದರೆ, ಶಾಸ್ತ್ರದ ನಿರಾಕರಣೆ ಯಾಕೆ ಮಾಡಬೇಕು? ಈಗ ಒಂದು ಔಷಧಿ ಡಾಕ್ಟರ್ ಕೊಡ್ತಾರೆ, ಯಾರು ರೋಗಿಯಾಗಿದ್ದಾರೋ ಅವರು ತೆಗೆದುಕೊಳ್ಬೇಕು ಅಂತ. ರೋಗ ಇಲ್ಲದವರು ಅಥವಾ ಬೇರೆ ಯಾರೋ ತೆಗೆದುಕೊಂಡು ಅಥವಾ ಆ ರೋಗವನ್ನು ಆ ಔಷಧಿಯನ್ನು ಸರಿಯಾದ ಪರಿಮಾಣದಲ್ಲಿ ಪಥ್ಯ ಇರಬೇಕು ಇತ್ಯಾದಿಗಳು ಏನಿದೆಯೋ ಅದರ ಪ್ರಕಾರ ತೆಗೆದುಕೊಳ್ಳದೆ ಹೋದರೆ ಆ ಔಷಧಿ ಕೆಲಸ ಮಾಡೋದಿಲ್ಲ. ಹಾಗೆ ಅಂತೇಳಿ ಇಡೀ ಔಷಧಿ ಅದು ಯಾವುದು ಇಂಡಸ್ಟ್ರಿನೇ ಸರಿ ಇಲ್ಲ ಅಂತ ಹೇಳಬೇಕೋ, ಅಥವಾ ಯಾರೋ ಒಂದು ವ್ಯಕ್ತಿ ಆ ಔಷಧಿಯನ್ನು ಸರಿಯಾಗಿ ತೆಗೆದುಕೊಳ್ಳಿಕ್ಕೆ ಉಪಯೋಗಿಸ್ಕೊಳ್ಳಿಕ್ಕೆ ಬಾರದೆ ಅದು ವ್ಯಕ್ತಿಯ ದೋಷನೋ ಔಷಧಿಯ ದೋಷನೋ? ವ್ಯಕ್ತಿಯ ದೋಷ ಅದು ಹೊರತು ಔಷಧಿ ದೋಷ ಅಲ್ಲ. ಹಿಂದಿನ ಕಾಲದಲ್ಲಿ ಮಾಡಿದರು ಹಾಗೆ ಅಂತ ಹೇಳಿದರೆ ಅದು ಯಾರ್ದು ತಪ್ಪದು? ವ್ಯಕ್ತಿ ದೋಷನೋ ಶಾಸ್ತ್ರ ದೋಷನೋ? ವ್ಯಕ್ತಿ ದೋಷ. ವ್ಯಕ್ತಿ ದೋಷ ಅಂತ ನೀವು ಶಾಸ್ತ್ರವನ್ನೇ ನಿರಾಕರಣೆ ಮಾಡಿಬಿಟ್ರೆ ಔಷಧಿ ಲಾಭ ಯಾರಿಗೆ ಈಗ ಹಾಗೆ ಆಗಿಬಿಟ್ಟಿದೆ.
ಶಾಸ್ತ್ರವನ್ನೇ ಇಡೀ ಶಾಸ್ತ್ರ ನಿರಾಕರಣೆ ಮಾಡಿ ತೆಗೆದಾಕಿಬಿಟ್ರು. ಅದರ ಫಲಿತಾಂಶ ದೇವರು ಅಂದರೆ ಬೇಡ ಅಂತ ನಾಸ್ತಿಕರು ಹೀಗೆ ಮಾತಾಡೋರು. ಸರಿಯಾಗಿದೆ ವಿಚಾರ. ಆದರೆ ಇದು ವ್ಯಕ್ತಿಗತ ದೋಷವೇ ಹೊರತು ಶಾಸ್ತ್ರಗತ ದೋಷ ಅಲ್ಲ ಅಂತ. ಯಾಕೆ? ಸಮಾಜದಲ್ಲಿ ಒಬ್ಬಂಟಿಗನಾಗಿ ಬದುಕಲಿಕ್ಕೆ ಆಗೋದೇ ಇಲ್ಲ. ಯಾರಾದರೂ ಒಬ್ಬರೇ ಬದುಕಿದ್ದಾರಾ ನೋಡಿ? ಒಬ್ಬರೇ ಬದುಕಕ್ಕಾಗೋದೇ ಇಲ್ಲ. ಒಬ್ಬರನ್ನು ಆಶ್ರಯಿಸಿಯೇ ಬದುಕಬೇಕು. ಡಾಕ್ಟರನ್ನು ಆಶ್ರಯಿಸಬೇಕು, ಅಧ್ಯಾಪಕರನ್ನು ಆಶ್ರಯಿಸಬೇಕು. ಪುಣ್ಯ ಬೇಕೆಂಬ ಅವರು ಯಾರನ್ನು ಆಶ್ರಯಿಸಬೇಕು? ಪುಣ್ಯವಂತರನ್ನು ಆಶ್ರಯಿಸಬೇಕು. ಯಾರು ಪುಣ್ಯವಂತರು? ಬ್ರಾಹ್ಮಣರು ಪುಣ್ಯವಂತರು. ಅದರಿಂದ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ನಿಮಗೆ ಪುಣ್ಯ ಬೇಡ, ಬಿಟ್ಟಾಕ್ರಿ. ಹೀಗೆ ನಾವು ಹೇಳಬೇಕು ಅವರಿಗೆ ಅಷ್ಟೇ. ನಾಸ್ತಿಕರಿಗೆ ಇನ್ನೇನು ಹೇಳೋದು? ಅವ್ರನ್ನ ಕೇಳಬೇಕು. ಅಲ್ಲ, ಮುಂದೆ ಏನು ಸಾಹಿತಿ, ಮುಂದೆ ಏನು, ನಿನ್ನ ಜೊತೆಗೆ ಏನು ಬರುತ್ತದೆ? ಪುಣ್ಯನೇ ಬರುತ್ತದೆ. ಪುಣ್ಯ ಬೇಡ ಅಂತ ಹೇಳಿದರೆ ನೀ ಎಷ್ಟೇ, ನಾವು ಮೊನ್ನೆನೂ ನೋಡಿದ್ದೀವಿ ಈ ವಿಚಾರ. ಬ್ಯಾಂಕಲ್ಲಿ ಎಷ್ಟೇ ಡೆಪಾಸಿಟ್ ಇದ್ದರೂ, ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಎಷ್ಟೇ ಹೆಸರಲ್ಲಿ ಮನೆಗಳು ಇದ್ದರೂ ಕೂಡ ಯಾವುದು ನಮ್ಮ ಜೊತೆ ಬರೋದಿಲ್ಲ. ಯಾವುದು ಬರುತ್ತದೆ? ಪುಣ್ಯ ಬರುತ್ತದೆ. ಇದು ದೇವರ ಸಿಸ್ಟಮ್. ಇದನ್ನು ಅರ್ಥ ಮಾಡಿಕೊಂಡು ಪುಣ್ಯವಂತರ ಬ್ರಾಹ್ಮಣರ ಸೇವೆ ಮಾಡೋದಿಲ್ಲವಾ? ಬ್ರಾಹ್ಮಣರು ಮಾಡ್ತಾರೆ. ಜ್ಞಾನಿಗಳ ಸೇವೆ, ಸ್ವಾಮಿಗಳ ಸೇವೆ ಯಾರು ಮಾಡೋದಿಲ್ಲ ಹೇಳಿ? ಎಲ್ಲರೂ ಮಾಡ್ತಾರೆ. ಯಾಕೆ? ಅವರು ಗುಲಾಮರು ಅಂತನಾ? ಇಲ್ಲ, ಆ ಥರ ಅಭಿಪ್ರಾಯ ಅಲ್ಲ. ಅದಕ್ಕೆ ನಿಮಗೆ ಏನು ಬೇಕು ಅದನ್ನು ನೀವು ಪಡ್ಕೊಂಡು ಹೋಗಿ. ಇನ್ನೊಬ್ಬರದು ಸರಿಯಲ್ಲ ಅಂತ ನೀವು ಹೇಳ್ತೀರಿ ನೋಡಿ, ಆದರೆ ಯಾರೋ ಒಂದು ವ್ಯಕ್ತಿ ಮಾಡಿದ ದೋಷಗಳಿಂದ ಅದು ಸರಿಯಲ್ಲ ಹಾಗೆಂತ ಇಡೀ ಅಗ್ರಹಾರವೇ ತೆಗೆದು ಬಿಟ್ಟರೆ ಅದು ಯಾವ ನ್ಯಾಯ? ಇದು ಇಡೀ ಔಷಧಿನೇ ಸರಿ ಇಲ್ಲ ಅಂತ ಹೇಳಿಬಿಟ್ರೆ ಅದು ವ್ಯಕ್ತಿಯ ದೋಷವೇ ಹೊರತು ಔಷಧಿಯ ದೋಷ ಅಲ್ಲ ಅದು, ಹಾಗೆ ಅಂತ. ಅದರಿಂದ ನೋಡಿ, ಶಾಸ್ತ್ರ ನೀವು ನಿರಾಕರಣೆ ಮಾಡಬೇಕು. ಯಾವಾಗ? ಶೂದ್ರರಿಗೆ ಅಥವಾ ಬ್ರಾಹ್ಮಣರು ಬಿಟ್ಟು ಬೇರೆಯವರಿಗೆ ಮೋಕ್ಷ ಅಲ್ಲ. ಎಲ್ಲರೂ ಹೇಳಿದ್ದಾರಾ? ಪುಣ್ಯ ಪಡ್ಕೊಳ್ಳಿ, ನೀವು ದೇವರ ಅನುಗ್ರಹಕ್ಕೆ ಪಾತ್ರರಾಗಿರಿ ಅಂತಾನೆ ಹೇಳೋದು. ನೋಡಿ, ಇಷ್ಟು ಕಥೆಯನ್ನು ಶೂದ್ರನ ಕಥೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದಾರೆ? ಅಂಥವರಿಗೂ ಶಾಸ್ತ್ರದಲ್ಲಿ ಅನುಕೂಲತೆ ಇದೆ. ಮೋಕ್ಷ ಇಲ್ಲ ಅಂತ ದೇವರು ಯಾರನ್ನು ರಿಜೆಕ್ಟ್ ಮಾಡಿಲ್ಲ. ನಿನ್ನೆ ನೋಡಿದ್ದೀವಿ, ರಾಮದೇವರು ಗುಹನ ಜೊತೆಗೆ ಎಷ್ಟು ಚೆನ್ನಾಗಿ ಮಾತನಾಡ್ತಾ ಇದ್ದರು. ಶಬರಿ ಜೊತೆಗೆ ಎಷ್ಟು ಚೆನ್ನಾಗಿ ಮಾತನಾಡಿದರು. ಕೃಷ್ಣ ವಿದುರನ ಮನೆಯಲ್ಲಿ ಹೋಗಲಿಲ್ಲವ? ಅದು ನೀವು ಬೇರೆ ಯುಗ ಅಂತ ಹೇಳ್ಬೋದು. ಕಲಿಯುಗದಲ್ಲಿ ಕನಕದಾಸರು ಬಂದಿಲ್ಲವ? ದೇವರ ಅನುಗ್ರಹ ಮಾಡಿಲ್ಲ? ಭಕ್ತಿಗೆ ಮನುಷ್ಯರು ಯಾಕೆ, ಒಂದು ಪ್ರಾಣಿಗೂ ಅನುಗ್ರಹ ಮಾಡ್ತಾನೆ, ಆನೆಗೆ ಅನುಗ್ರಹ ಮಾಡಿಲ್ಲ ಸ್ವಾಮಿ? ಅರ್ಥ ಮಾಡ್ಕೋಬೇಕು ನಾವಷ್ಟೇ. ದೇವರು ನಿರೀಕ್ಷೆ ಮಾಡೋದು ಮನವನಿತ್ತರೆ ತನ್ನ ನಿಯಮನ. ಅದು ಯಾರು ಮನಸ್ಸು ಕೊಟ್ಟರೂ ಕೂಡ ದೇವರ ಅನುಗ್ರಹ ಮಾಡೇ ಮಾಡ್ತಾನೆ. ಸಿಂಪಲ್ ಸಿಸ್ಟಮ್ ಇದು. ಸೊ ಅದರಿಂದ ನಾವು ಜಾತಿ ಎನ್ನುವುದನ್ನು ಎಷ್ಟು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಎಂಬ ಒಂದು ವಿಚಾರ ಅದು ಈ ಕಥೆಯಲ್ಲಿ ಕಾಣ್ತಾ ಇದೆ. ಬ್ರಾಹ್ಮಣರ ಸೇವೆಯನ್ನು ಅವನು ಮಾಡ್ತಾ ಇದ್ದ. ಯಾರು? ಧನದಾಸ ಎನ್ನತಕ್ಕವ. ಅದು ಅವನ ವ್ರತ. ಅದು ತನ್ನಲ್ಲಿ ಅನೇಕ ಸೇವಕರು ಇದ್ದರೂ ಕೂಡ ತಾನೇ ಬ್ರಾಹ್ಮಣರ ಪಾದ ಪ್ರಕ್ಷಾಳನೆಯನ್ನು ಮಾಡ್ತಾ ಇದ್ದ. ನಮಗೆ ಈ ಕಥೆ ಕೇಳಿದರೆ ಗೋವಿಂದ ಅನಿಸ್ಬಿಡುತ್ತದೆ. ಹಾಗಿದೆ ಇದು ನೋಡಿ. ಬ್ರಾಹ್ಮಣರ ಬಟ್ಟೆಯನ್ನು ಒಗೆಯೋದು, ಅವರಿಗೆ ಬೇಕಾದ ಪದಾರ್ಥಗಳನ್ನು ತಂದು ಕೊಡೋದು, ಪಾದಸೇವೆ ಮಾಡೋದು, ಅಭ್ಯಂಗ ಸ್ನಾನ ಮಾಡಿಸೋದು, ಈ ರೀತಿಯಾಗಿ ಮಾಡ್ತಾ ಇದ್ದ. ಅವರ ಮಡದಿ ವಿಪ್ರ ಸ್ತ್ರೀ ಧನದಾಸಿ ಅಂತ ಅವರು ಕೂಡ ಬ್ರಾಹ್ಮಣ ಸ್ತ್ರೀಯರ ಸೇವೆಯನ್ನು ಮಾಡ್ತಾ ಇದ್ದರು. ಅಧಿಕ ಮಾಸದಲ್ಲಿ ಬ್ರಾಹ್ಮಣ ಸೇವೆಯನ್ನು ಹೆಚ್ಚಾಗಿ ಮಾಡ್ತಾ ಇದ್ದರು. ಆದರೆ ಪ್ರಾರಬ್ಧ ವಶದಿಂದ ಅವರಿಗೆ ಕುಷ್ಠರೋಗ ಬಂದಿತ್ತು. ಕುಷ್ಠರೋಗ ಬಂದಾಗ ಅವನ ಮಡದಿ ಕಂಜಾಕ್ಷಿ ಅಂತ ಹೆಸರು, ಈ ಪತಿಯ ಸ್ಥಿತಿಯನ್ನು ಕಂಡು ತುಂಬ ದುಃಖಕ್ಕೆ ಒಳಗಾಗ್ತಾಳೆ. ಆಗ ಒಬ್ಬ ಪುಣ್ಯಾತ್ಮ ಬಂದು ಧನದಾಸನ ಹತ್ರ ಹೇಳ್ತಾನೆ, ನಾಳೆ ನೀನು ಮರಣವನ್ನು ಹೊಂದುತ್ತೀಯ, ಬ್ರಾಹ್ಮಣರ ವಿಶೇಷವಾಗಿ ಸೇವೆ ಮಾಡು, ಸ್ವರ್ಗವನ್ನು ಹೊಂದುತ್ತೀಯಾ ಹಾಗೆ ಅಂತ. ಇದನ್ನು ಕೇಳಿ ಧನದಾಸ ಏನು ಮಾಡಿದ, ತನ್ನ ಸೊತ್ತನ್ನು 3 ಭಾಗ ಮಾಡ್ತಾನೆ. ಒಂದು ಭಾಗವನ್ನು ತನ್ನ ಮಗನಿಗೆ ಕೊಡ್ತಾನೆ, ಇನ್ನೊಂದು ಭಾಗವನ್ನು ಹೆಣ್ಣು ಮಕ್ಕಳಿಗೆ ಕೊಡ್ತಾನೆ, 3ನೇ ಭಾಗವನ್ನು ಮನೆಗೆ ಹೋಗಿ ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟು ಬಂದಂತ ಪುಣ್ಯಾತ್ಮ.
ನಾವು ಮನುಸ್ಮೃತಿ ವಿಚಾರ ನೋಡ್ತೀವಲ್ಲ, ಅಲ್ಲಿ ಇನ್ನೊಂದು ಆಕ್ಷೇಪ ಇದೆ. 1945 ಏನೋ ಆ ಟೈಮಲ್ಲಿ ಒಂದು ಜಡ್ಜ್ಮೆಂಟ್ ಬಂತಂತೆ. ಒಬ್ಬನಿಗೆ ಬ್ರಾಹ್ಮಣನಿಗೆ ಇಬ್ಬರು ಹೆಂಡಂದಿರಿದ್ದರು. ಒಬ್ಬ ಬ್ರಾಹ್ಮಣ ಸ್ತ್ರೀ, ಇನ್ನೊಬ್ಬರು ಶೂದ್ರ ಸ್ತ್ರೀ ಹಾಗೆ ಅಂತ. ಅವನು ಬ್ರಾಹ್ಮಣ ಹೋದ. ಅವನ ಪ್ರಾಪರ್ಟಿ ಯಾರಿಗೆ ಬರಬೇಕು ಹಾಗೆ ಅಂತ ಕೋರ್ಟಲ್ಲಿ ಬಂತು. ಇದು ಬ್ರಾಹ್ಮಣ ಸ್ತ್ರೀಗೆ ಸೇರಬೇಕಾದ್ದು, ನೀನು ಶೂದ್ರ ಸ್ತ್ರೀ ಆಗಿದ್ದಿ, ಅದರ ಪ್ರಕಾರ ನಿನಗೆ ತಂದೆಯ ಸೊತ್ತಿನಲ್ಲಿ ನಿನಗೆ ಅಥವಾ ಗಂಡನ ಸೊತ್ತಿನಲ್ಲಿ ನಿನಗೆ ಶೇರ್ ಇರೋದಿಲ್ಲ, ಭಾಗ ಇರೋದಿಲ್ಲ, ಅದರಿಂದ ನೀನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಜಡ್ಜ್ಮೆಂಟ್ ಕೊಟ್ಟರು ಅಂತ ಇದನ್ನು ಆ ನಾಸ್ತಿಕರು ಕೋಟ್ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಧನದಾಸ ಏನು ಮಾಡಿದ, ಒಬ್ಬ ಪ್ರಾಪರ್ಟಿಯನ್ನು ತನ್ನ ಮಗನಿಗೂ ಕೊಟ್ಟ, ತನ್ನ ಮಗಳಿಗೂ ಕೊಟ್ಟ, ಮಿಕ್ಕಿದ್ದನ್ನು ಬ್ರಾಹ್ಮಣರಿಗೆ ಹಂಚಿದ ಹಾಗೆ ಅಂತ. ಎಂದಿಗೂ ಕೂಡ ಶಾಸ್ತ್ರ ಹೆಣ್ಣು ಮಕ್ಕಳಿಗೆ ವಂಚನೆ ಮಾಡ್ತದೆ, ಇದನ್ನು ತಪ್ಪಾಗಿ ನಾವು ಅರ್ಥ ಮಾಡ್ಕೊಂಡಿರೋದು. ನೋಡಿ ಹಾಗಿಲ್ಲವೇ ಇಲ್ಲ ನೋಡಿ. ಅದು ಇದೆಲ್ಲ ನಾವು ಮನೆಯಲ್ಲಿ ಡಿಸ್ಕಸ್ ಮಾಡಿ ನಮ್ಮ ಸಂತತಿಯವರಿಗೆ ನಾವು ಇದೆಲ್ಲ ಹೇಳಬೇಕು. ಯಾಕೆ ಜನ ಕಾಯ್ತಾ ಇದ್ದಾರೆ ಹೇಗೆ ಆಕ್ಷೇಪ ಮಾಡೋದು ಹಾಗೆ ಅಂತ. ನಾವು ತಿಳ್ಕೊಳ್ಳದೆ ಇದನ್ನು ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಹೇಳದೇ ಹೋದರೆ, ಹೌದು ಬ್ರಾಹ್ಮಣರ ಕಡೆ ಪಾಪ ಈಗ ನಾವೇ ಒಪ್ಕೋಬೇಕಾಗ್ತದೆ, ಬ್ರಾಹ್ಮಣರೇ ತಪ್ಪು ಮಾಡ್ತಾ ಇದ್ದಾರೋ ಏನೋ, ಇಂಥ ಒಂದು ಶಾಸ್ತ್ರವನ್ನು ಇಟ್ಟುಕೊಂಡು ಹಾಗೆ ಏನು ಉತ್ತರ ಕೊಡೋದು ಇದಕ್ಕೆಲ್ಲ? ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳದೆ ಹೋದರೆ ಉತ್ತರ ಕೊಡೋದು ತುಂಬ ಕಷ್ಟ ಇದೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಹೆಣ್ಣು ಮಕ್ಕಳಿಗೂ ಕೂಡ ಶೇರ್ ಉಂಟು ಎಂಬುದನ್ನು ತೋರಿಸಿಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಅವನು ಬ್ರಾಹ್ಮಣರಿಗೆ ಕೊಡ್ತಾನೆ. ಅದರಿಂದ ಅವನು ಉತ್ತಮ ಗತಿಯನ್ನು ಹೊಂದಿದ ಹಾಗೆ ಅಂತ. ಶೂದ್ರನಾಗಿದ್ದರೂ ಕೂಡ ಉತ್ತಮ ಗತಿಯನ್ನು ಹೊಂದಿದ. ಈ ಒಂದು ಘಟನೆಯಿಂದ ಅಂತ್ಯಕಾಲದಲ್ಲಿ ಎಷ್ಟು ಎಚ್ಚರದಿಂದ ನಾವು ನಡ್ಕೋಬೇಕು ಎಂಬ ಒಂದು ವಿಚಾರ ಅದನ್ನು ಕೂಡ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂಡನ ಗುಣವತಿ ಅಂತ ಅವರ ವಿಚಾರ. ವೀರಬಾಹು ಅಂತ ಇದೊಂದು ವಿಚಿತ್ರ ಇದೆ ನೋಡಿ. ಇದು ವೀರಬಾಹು ಅಂತ ಒಂದು ರಾಜ. ಅವನು ದಾನಶೂರ, ಅನೇಕ ಯಾಗಗಳನ್ನು ಮಾಡಿದ ಜನಪ್ರಿಯ ರಾಜ ಅವನು. ಅವನಿಗೆ ಯಶೋಮತಿ ಅಂತ ಪತ್ನಿ, ಅವನಿಗೆ ಮುಂಡನ ಅಂತ ಮಂತ್ರಿ, ಆ ಮಂತ್ರಿಯ ಪತ್ನಿ ಹೆಸರು ಗುಣವತಿ ಹಾಗೆ ಅಂತ. ವೀರಬಾಹು ಆ ಮಂತ್ರಿ ಹತ್ರ ರಾಜ್ಯಭಾರವನ್ನು ಕೊಟ್ಟು ಪತ್ನಿ ಜೊತೆಗೆ ಸುಖವಾಗಿ ಇದ್ದ. ಅವರಿಗೆ ಸುಬಾಹು ಶತಬಾಹು ಅಂತ ಇಬ್ಬರು ಮಕ್ಕಳು ಆ ರಾಜನಿಗೆ ಹುಟ್ಟಿದರು. ಒಂದು ಬಾರಿ ಅಧಿಕ ಮಾಸ ಬಂತು. ಆ ಮುಂಡನ ಹೆಂಡತಿ ಗುಣವತಿ ಆ ರಾಜನ ಮಡದಿ ಮಹಾರಾಣಿ ಯಶೋಮತಿ ಹತ್ರ ಹೇಳಿದರಂತೆ, ಅಧಿಕ ಮಾಸ ಬಂದಿದೆ, ನೀನು ಅಧಿಕ ಮಾಸದ ವ್ರತವನ್ನು ಆಚರಣೆ ಮಾಡು ಹಾಗೆ ಅಂತ. ಆದರೆ ಆ ಮಹಾರಾಣಿ ಆ ಮಾತನ್ನು ಗಮನಕ್ಕೆ ತಂದುಕೊಂಡಿಲ್ಲ. ನಮಗೆ ಯಾಕೆ ವ್ರತ? ಹೇಗಾದರೂ ಪ್ರಜೆಗಳು ಮಾಡ್ತಾರೆ, ಪ್ರಜೆಗಳು ಮಾಡಿದ ಪುಣ್ಯ ಒಂಚೂರು ನಮಗೂ ಬರ್ತದೆ, ಇಷ್ಟು ಸಾಕು ಹಾಗೆ ಅಂತ ಅವರು ಅದನ್ನು ಗಣನೆಗೆ ತೆಗೆದುಕೊಂಡಿಲ್ಲ. ಗುಣವತಿ ಮಾತ್ರ ಶ್ರದ್ಧೆಯಿಂದ ಅಧಿಕ ಮಾಸ ವ್ರತವನ್ನು ಮಾಡ್ತಾ ಇದ್ದರು. ಯಾತಕ್ಕೆ ಹೇಳ್ತಾ ಇದ್ದಾರೆ ಅಂದರೆ, ಅಧಿಕ ಮಾಸವನ್ನು ನಾವು ರಿಜೆಕ್ಟ್ ಮಾಡಬಹುದಾ ಮಾಡಬಾರ್ದಾ ಹಾಗೆ. ಬರಲಿ, ಹತ್ತರಲ್ಲಿ ಒಂದೊಂದು ಹೇಗಾದರೂ ಒಂದೊಂದು ತಿಂಗಳು ಬರ್ತಾ ಇರ್ತದೆ, ಇವರಿಗೆ ಬೇರೆ ಏನು ಕೆಲಸ ಇಲ್ಲ, ಆ ದಾನ ಕೊಡು, ಈ ದಾನ ಕೊಡು, ಆ ಉಪವಾಸ ಇರು, ಅದು ಮಾಡು ಅಂತ ಏನೋ ಹೇಳ್ತಾ ಇರ್ತಾರೆ. ಹಾಗೆ ಅಂತ ಹೇಳಿ ನಾವೇನು ಮಾಡಬಾರ್ದು, ತಾತ್ಸಾರ ಮಾಡಬಾರ್ದು ಎಂಬ ಅದಕ್ಕಾಗಿ ಈ ಒಂದು ಘಟನೆಯನ್ನು ಹೇಳ್ತಾ ಇದ್ದಾರೆ. ಗುಣವತಿ ಮಾಡಿದಳು, ಯಶೋಮತಿ ಮಾಡಲಿಲ್ಲ. ಅದರ ಪರಿಣಾಮ ಏನಾಯಿತು, ಅವರ ಇಬ್ಬರೂ ಮಕ್ಕಳು, ಆ ಮಹಾರಾಣಿಯ ಇಬ್ಬರು ಮಕ್ಕಳು ಕೂಡ ಜ್ವರದಿಂದ ಅವರು ಪ್ರಾಣವನ್ನು ಕಳ್ಕೊಂಡ್ರು. ಅದನ್ನು ನೋಡಿ ಮಹಾರಾಣಿಗೆ ಭಾರಿ ದುಃಖ ಆಯಿತಂತೆ. ಮಾರನೇ ದಿವಸ ಮುಂಡನ ಮತ್ತು ಆ ಪತ್ನಿ ಇಬ್ಬರು ಕೂಡ ರಾಜರನ್ನು ಸಮಾಧಾನ ಮಾಡಬೇಕು, ಮಂತ್ರಿಗಳಲ್ಲವೇ ಸಮಾಧಾನ ಮಾಡಬೇಕು ಅಂತ ಬರ್ತಾ ಇದ್ದಾರೆ. ಆಗ ಆ ಗುಣವತಿ ನಾನಾ ಅಲಂಕಾರಗಳನ್ನು ಧರಿಸಿಕೊಂಡು ಬರ್ತಾ ಇದ್ದಾಳಂತೆ. ಅದನ್ನು ನೋಡಿ ಮಹಾರಾಣಿಗೆ ಬೇಸರ ಆಯಿತು. ಅಲ್ಲ, ರಾಜನ ಮಕ್ಕಳು ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಈಗ ಅಲಂಕಾರ ಮಾಡ್ಕೊಂಡು ಬರೋರು, ಎಲ್ಲಿ ಹೇಗೆ ಹೋಗಬೇಕು ಅಂತ ಗೊತ್ತಾಗಬೇಡ ಹಾಗೆ ಅಂತ ಗುಣವತಿಯನ್ನೇ ಕೇಳಿಬಿಟ್ರು.
ಆಯಿತು ಅಂತ ಮಾರನೇ ದಿವಸ ಮತ್ತೆ ಸಮಾಧಾನ ಮಾಡೋಕ್ಕೆ ಅಂತ ಬರ್ತಾರೆ. ಮಾರನೇ ದಿವಸ ಬಂದಾಗಲೂ ಅಷ್ಟೇ ಅಲಂಕಾರ. ರಾಣಿಗೆ ನೋಡಿದರು, ಆ ರಾಜನಿಗೂ ತುಂಬ ಬೇಸರ ಆಯಿತು. ಇಷ್ಟು ಹೇಳಿದರೂ ನೀವು ಕೇಳಲ್ಲ, ಎಷ್ಟು ದುರಹಂಕಾರ ಇರಬೇಕು ನಿಮಗೆ, ನಮ್ಮ ಮುಂದೆ ನೀವು ಹೀಗೆ ಬರ್ತೀರಾ ಹಾಗೆ ಅಂತ ಅವರಿಬ್ಬರನ್ನ ಕಾರಾಗೃಹದಲ್ಲಿ ಹಾಕ್ತಾನೆ, ಬಂಧನದಲ್ಲಿ ಇಡ್ತಾನೆ. ಪರಮಾತ್ಮ ಅವತ್ತು ರಾತ್ರಿ ಕನಸಿನಲ್ಲಿ ಆ ರಾಜ ರಾಣಿಯರ ಹತ್ರ ಬಂದು ಕನಸಿನಲ್ಲಿ ಬಂದು ಹೇಳ್ತಾನೆ, ನೀನು ಮಾಡ್ತಾ ಇರೋದು ಸರಿಯಲ್ಲ, ಅವರಿಬ್ಬರನ್ನು ಕೂಡ ಬಂಧನದಿಂದ ಬಿಡುಗಡೆ ಮಾಡು, ನೀನು ಅವರ ಮೇಲೆ ಕೋಪಗೊಳ್ಳೋದು ಸರಿಯಲ್ಲ. ಹಿಂದಿನ ಜನ್ಮದಲ್ಲಿ ಅವರು ಬಡವರಾಗಿದ್ದರು, ಆದರೆ ಅಧಿಕ ಮಾಸದ ಒಂದು ವ್ರತಾಚರಣೆ ಮಾಡಿದ್ದರಿಂದ ಈಗ ನಿನ್ನ ಮಂತ್ರಿಯಾಗಿ ಇದ್ದಿದ್ದಾರೆ. ಅಷ್ಟು ಮಾತ್ರ ಇಲ್ಲ, ಅವರು ಅಲಂಕಾರ ಮಾಡ್ಕೊಂಡು ಬಂದದ್ದಲ್ಲ, ಅದು ಅವರು ಸ್ವಭಾವವೇ ಹಾಗಿರುತ್ತದೆ. ಅಂದರೆ ನ್ಯಾಚುರಲ್ ಅಲಂಕಾರ ಅಂತ ಹೇಳ್ತಾರೆ ನೋಡಿ, ನ್ಯಾಚುರಲ್ ಆಗಿ ಅವರು ಹಾಗೆ ಇರ್ತಾರೆ ಅವರು ಹಾಗೆ ಅಂತ ಇಷ್ಟು ಪರಮಾತ್ಮ ಹೇಳಿದ. ಆಭರಣದಿಂದ ಅವರು ಪ್ರಕಾಶಮಾನವಾಗಿ ಇರ್ತಾರೆ ಹಾಗೆ ಅಂತ. ಇದನ್ನು ಕೇಳಿ ಎಚ್ಚರ ಆಯಿತು ರಾಜನಿಗೆ, ಭಾರಿ ಪಶ್ಚಾತ್ತಾಪ ಆಯಿತು ಅವನಿಗೆ. ಅವರನ್ನು ಬಿಡುಗಡೆ ಮಾಡ್ತಾನೆ. ಆದರೂ ಪರಮಾತ್ಮ ಕನಸಿನಲ್ಲಿ ಒಂದು ಮಾತು ಹೇಳಿದ್ದ, ಈ ಆಭರಣ ಅಲಂಕಾರ ಅದೆಲ್ಲ ಅವರಿಗೆ ಸ್ವಾಭಾವಿಕವಾದದ್ದು. ಸ್ವಾಭಾವಿಕವಾದದ್ದು ಅಂದರೆ ನಮಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಕರ್ಣನ ವಿಚಾರ ಬಂದಾಗ ನಮಗೆ ಗೊತ್ತಾಗ್ತದೆ ನೋಡಿ. ಕರ್ಣ ಹೇಗಿದ್ದ, ಹುಟ್ಟುವಾಗಲೇ ಕರ್ಣಕುಂಡಲ ಕವಚ ಧರಿಸಿದ ನಾವಿಗೆ ಬಂದ ಅವನು, ಅದು ಅವನ ಸ್ವಭಾವದ ಹಾಗೆ ಹುಟ್ಟಿದಾಗಲೇ ಬಂದದ್ದು. ಆ ರೀತಿಯಾಗಿ ಅಂತ ಇಟ್ಕೊ, ಯಾಕೆ ಅಧಿಕ ಮಾಸದ ವ್ರತದ ಪ್ರಭಾವ ಅದು. ಇವನು ಪರೀಕ್ಷೆ ಮಾಡೋಕ್ಕೆ ನೋಡ್ತಾನೆ. ಆ ಮಂತ್ರಿಯ ಮಡದಿ ಇಬ್ಬರನ್ನು ಕಳಿಸಿ ಚೆನ್ನಾಗಿ ನೀರಿನಿಂದ ತೊಳೆದು ಗಿಳೆದು ಎಲ್ಲ ಸ್ವಚ್ಛ ಮಾಡ್ತಾನೆ, ತಾನೇ ಮಾಡ್ತಾನೆ. ಅಷ್ಟು ಮಾಡಿದರೂ ಕೂಡ ಅಲಂಕಾರ ಯಾವುದೂ ಹೋಗೋದಿಲ್ಲ. ಏನು ಆಶ್ಚರ್ಯ ನೋಡಿ, ಅಧಿಕ ಮಾಸದ ಪ್ರಭಾವ ಹೇಗಿದೆ ಹಾಗೆ ಅಂತ. ತದನಂತರ ತಾನು ತಪ್ಪು ಮಾಡಿದೆ ಅಂತ ಅವನಿಗೆ ನೋಡಿ ಆ ಒಂದು ಪರೀಕ್ಷೆ ಮಾಡಿ ನೋಡಿದರೆ ಇನ್ನಷ್ಟು ಮನವರಿಕೆ ಆಗ್ತದೆ. ಆ ರೀತಿಯಾಗಿ ಅವನು ಮಾಡಿದ ಹಾಗೆ ಅಂತ. ಅದರಿಂದ ಎಂಥವರೇ ಆಗಲಿ ಆ ಒಳ್ಳೆ ಸೌಂದರ್ಯ ಅದು ಲೌಕಿಕ ಫಲ, ಅದನ್ನು ಕೂಡ ಕೊಡತಕ್ಕದ್ದು ಈ ಅಧಿಕ ಮಾಸದ ವ್ರತ ಹಾಗೆ ಅಂತ ಹೇಳ್ತಾರೆ. ಇನ್ನು ಸುಮತಿ ಅಂತ ಅವರ ಕತೆ. ಸುಮತಿ ಅಂತ ಒಬ್ಬ ರಾಜ, ಚಂದ್ರವಂಶದ ರಾಜ. ಅವನು ಸಪ್ತದ್ವೀಪ ಅಧಿಪತಿಯಾಗಿದ್ದ, ಹರಿಭಕ್ತನಾಗಿದ್ದ ಧರ್ಮಾತ್ಮ. ಅವನ ಮಡದಿ ಸುಸ್ಮತಿ ಅಂತ. ಇಬ್ಬರು ಕೂಡ ಅಧಿಕ ಮಾಸ ವ್ರತವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದರ ಪ್ರಭಾವ ನೋಡಿ, ಹಿಂದಿನ ಜನ್ಮದ ಸ್ಮರಣೆ ಅವರಿಗೆ ಇತ್ತಂತೆ. ಇದೊಂದು ಅದ್ಭುತ ಇದೆ. ಆ ವ್ರತ ಮಾಡಿದರೆ ಏನು ಫಲ ಸಿಗ್ತದೆ ಅದು ದೇವರಿಗೆ ಗೊತ್ತು. ಏನೋ ಒಂದು ಮಾಡಿ ತುಂಬಿಸಿ ಒಂದು ಸಾಮರ್ಥ್ಯವನ್ನು ಕೊಡ್ತಾನೆ ವ್ರತ ಮಾಡಿದವರಿಗೆ ದೇವರು. ಅದು ವ್ಯರ್ಥ ಅಂತ ಆಗೋದೇ ಇಲ್ಲ. ಅದು ನ ದೇವತೋಷಣಂ ವೃಥಾ ಅಂತ ಹೇಳ್ತಾರೆ ಆಚಾರ್ಯರು. ಒಂದು ಬಾರಿ ಅಂಗಿರಸರು ಬಂದರಂತೆ. ಆಗ ರಾಜ ಅವರನ್ನು ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಪೂಜೆ ಮಾಡ್ತಾನೆ. ರಾಜ ಹೇಳಿದ, ನಿಮ್ಮ ಆಗಮನದಿಂದ ನಾವು ಪವಿತ್ರರಾದೀವಿ ಹಾಗೆ ಅಂತ. ಆಗ ಆ ಅಂಗಿರಸು ಋಷಿಗಳು ಹೇಳಿದರಂತೆ, ನಿನ್ನ ವಿನಯವನ್ನು ನೋಡಿ ನಾನು ಭಾರಿ ಸಂತೃಪ್ತನಾಗಿದ್ದೇನೆ. ವಿನಯಕ್ಕಿಂತ ಶ್ರೇಷ್ಠವಾದ ಗುಣ ಇಲ್ಲ ಹಾಗೆ ಅಂತ. ಅದರಿಂದ ನನಗೆ ಭಾರಿ ಸಂತೋಷ ಆಗಿದೆ. ಯಾವ ಪುಣ್ಯ ಕಾರ್ಯ ಮಾಡಿದ್ದರಿಂದ ನಿನಗೆ ಈ ಥರ ಒಂದು ವಿನಯ ಬಂದಿದೆ ಹಾಗೆ ಅಂತ ಕೇಳ್ತಾನೆ. ಅದಕ್ಕೆ ರಾಜ ಹೇಳ್ತಾನೆ, ಸ್ವಾಮಿ, ನಾನು ಹಿಂದಿನ ಜನ್ಮದಲ್ಲಿ ವೀರ ಎನ್ನತಕ್ಕ ಒಂದು ವೈಶ್ಯನಾಗಿದ್ದೆ, ಮಹಾಪಾಪಿ. ಬ್ರಾಹ್ಮಣರ ಸೊತ್ತನ್ನು ಅಪಹಾರ ಮಾಡ್ತಾ ಇದ್ದ ನೀಚ ನಾನು. ಕಾಲಗಳು ಹೋಯಿತು, ನನ್ನ ಐಶ್ವರ್ಯಗಳು ಎಲ್ಲರೂ ಹೋಯಿತು, ಬಂಧು ಬಳಗ ಎಲ್ಲರೂ ಕೂಡ ನನ್ನನ್ನು ಬಿಟ್ಟು ಓಡಿ ಹೋದರು. ನಾನು ಕಾಡಿಗೆ ಹೋಗಿ ಸೇರಿದೆ. ಅಲ್ಲಿ ಪ್ರಾಣಿಗಳ ಮಾಂಸವನ್ನು ಭಕ್ಷಣೆ ಮಾಡ್ತಾ ನನ್ನ ಕಾರ್ಯಗಳು ಮುಂದೆ ಹೋಗ್ತಾ ಇತ್ತು. ಒಂದು ಬಾರಿ ಏನಾಯಿತು, ಭಾರಿ ಹಸಿವು ಬಾಯಾರಿಕೆ. ಒಂದು ವಿಷ್ಣುವಿನ ದೇವಾಲಯ ಅಲ್ಲಿ ಇತ್ತು ಕಾಡಿನಲ್ಲಿ. ಯಾರು ಜನಗಿನ ಯಾರೂ ಇಲ್ಲ, ಆದರೆ ಒಂದು ವಿಷ್ಣು ದೇವಾಲಯ ಇತ್ತು. ಅಲ್ಲಿ ಆ ದಿವ್ಯ ಸರೋವರ ಇತ್ತು. ಅಲ್ಲಿ ಸ್ನಾನ ಮಾಡಿ ನಾನು ನೀರನ್ನು ಪಾನ ಮಾಡಿ ಇದ್ದೆ. ಆಗಲೇ ಇವಳು ಸುಸ್ಮತಿ ಅಲ್ಲಿ ಬಂದಳು. ಆ ಸಂದರ್ಭದಲ್ಲಿ ಅವಳ ಮೇಲೆ ನನಗೆ ಪಶ್ಚಾತ್ತಾಪ ಉಂಟಾಯಿತು. ಅವಳಿಗೂ ಕೂಡ ಹಣ್ಣು ನೀರು ಎಲ್ಲ ಕೊಟ್ಟು ಉಪಚಾರ ಮಾಡಿದೆ. ಆಗ ಅವಳು ಒಂದು ಮಾತು ಹೇಳಿದಳು, ನಿಮ್ಮ ಉದ್ಧಾರವನ್ನು ನೀವು ಯೋಚನೆ ಮಾಡಬೇಕು. ಬರೀ ಪಾಪಕರ್ಮವನ್ನೇ ಮಾಡ್ತಾ ಇದ್ದರೆ ಹೇಗೆ? ನಿಮ್ಮ ಉದ್ಧಾರ ಆಗೋದು ಯಾವುದರಿಂದ? ಅದನ್ನು ಪಡೆಯೋದು ಹೇಗೆ
ಏನಾದ್ರು ವಿಚಾರ ಮಾಡಿದ್ರಾ? ಅದನ್ನು ನೀವು ವಿಚಾರ ಮಾಡಿ ಅಧಿಕ ಮಾಸ ವ್ರತವನ್ನು ಆಚರಣೆ ಮಾಡಿ ಹಾಗೆ ಅಂತ ನನಗೆ ತಿಳಿಸಿದಳು. ನಾನು ಕೂಡ ಅದನ್ನು ಮಾಡಿದೆ. ನನಗೂ ಕೂಡ ಕಾಲಾಂತರ ಮರಣ ಪ್ರಾಪ್ತವಾದಾಗ ಆ ವ್ರತದ ಪ್ರಭಾವದಿಂದ ಈಗ ನಾನು ಸಕಲ ಭೋಗಭಾಗ್ಯವನ್ನು ಅನುಭವಿಸ್ತಾ ರಾಜನಾಗಿದ್ದೇನೆ. ಹಿಂದಿನ ಜನ್ಮದ ವೃತ್ತಾಂತವೂ ಕೂಡ ನನಗೆ ನೆನಪಿದೆ. ಅದರಿಂದಲೇ ನನಗೆ ಇಷ್ಟು ವಿನಯ ಮುಂತಾದ ಗುಣಗಳು, ಮನುಷ್ಯರಲ್ಲಿ ಗುಣಗಳು ಬೆಳೀಬೇಕು, ದೋಷಗಳೆಲ್ಲ ಹೋಗಬೇಕು, ಗುಣಗಳು ಬೆಳೀಬೇಕು. ಅದಕ್ಕೆ ಈ ವ್ರತ ಇತ್ಯಾದಿಗಳು ನಮಗೆ ಒಳ್ಳೆ ಸಾಧನವಾಗಿ ಇರುತ್ತದೆ ಹಾಗೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಅಧಿಕ ಮಾಸದ ವಿಚಾರ ಅದು ಮುಗಿಯೋದೇ ಇಲ್ಲ. ಅದು ಎಷ್ಟು ಹೇಳಿದರೂ ಹೋಗ್ತಾ ಇದೆ ಅದು. ಇಲ್ಲಿ ಒಂದು ವಿಚಾರವನ್ನು ಗುರುಗಳು ಪ್ರಭಂಜನಾಚಾರ್ಯರವರು ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ನಾವು ಅನೇಕ ಬಾರಿ ಕೇಳ್ತೀವಿ, ವ್ರತಾಚರಣೆ ಮಾಡಿದರು, ವೈಕುಂಠವನ್ನು ಸೇರಿದರು ಹಾಗೆ, ಸಾಧ್ಯನಾ ಇದು ಹಾಗೆ ಅಂತ ಒಂದು ಪ್ರಶ್ನೆ. ಆಚಾರ್ಯರು ನಿರ್ಣಯದಲ್ಲಿ ಒಂದು ಮಾತು ಹೇಳ್ತಾರೆ, ದಾನತೀರ್ಥ ತಪೋಯಜ್ಞ ಪೂರ್ವ ಸರ್ವೇಪಿ ಸರ್ವದಾ ಅಂಗಾನಿ ಹರಿಸೇವಾಯಾಂ ಭಕ್ತಿಸ್ತ್ವೇಕ ವಿಮುಕ್ತಯೇ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬರುವ ಒಂದು ವಾಕ್ಯ ಇದು. ದಾನ ಇರಬಹುದು, ತೀರ್ಥಯಾತ್ರೆ ಇರಬಹುದು, ಯಜ್ಞ ಇತ್ಯಾದಿಗಳು ಇರಬಹುದು. ಸರ್ವೇಪಿ ಸರ್ವದಾ ಅಂಗಾನಿ ಹರಿಸೇವಾಯಾಂ, ಇದೆಲ್ಲವೂ ಕೂಡ ಪರಮಾತ್ಮನ ಸೇವೆಯ ಒಂದು ಅಂಗ, ಒಂದು ಪಾರ್ಟ್ ಇದು. ಮತ್ತು ಪ್ರಧಾನ ಯಾವುದು ಹಾಗೆಂದರೆ ಭಕ್ತಿ. ಪರಮಾತ್ಮನಲ್ಲಿ ಜ್ಞಾನದಿಂದಲೇ ಭಕ್ತಿ ಬರೋದು. ಭಕ್ತಿ ಅಂದರೆ ಅದರಲ್ಲಿ ಎರಡು ಪಾರ್ಟ್ ಇದೆ. ಒಂದು ಜ್ಞಾನ, ದೇವರ ಮಹಿಮೆ ನಮಗೆ ಗೊತ್ತಾಗಬೇಕು, ದೇವರು ಎಷ್ಟು ದೊಡ್ಡವ, ದೇವರು ನಮಗೆ ಎಷ್ಟು ಉಪಕಾರ ಮಾಡಿದ್ದಾನೆ ಹಾಗೆಂಬ ಒಂದು ಎಚ್ಚರ ನಮಗೆ ಇರಬೇಕು. ಅದನ್ನು ಜ್ಞಾನ, ಮಾಹಾತ್ಮ್ಯ ಜ್ಞಾನ ಅಂತ ಕರಿತೀವಿ. ಎರಡನೇದು ಪ್ರೀತಿ. ನಮ್ಮ ಶರೀರವನ್ನು ಪ್ರೀತಿ ಮಾಡ್ತೀವಿ, ಮನೆಯಲ್ಲಿರುವ ಜನರನ್ನು ಪ್ರೀತಿ ಮಾಡ್ತೀವಿ, ಅದಕ್ಕಿಂತ ಹೆಚ್ಚಾಗಿ ದೇವರನ್ನು ನಾವು ಪ್ರೀತಿ ಮಾಡಬೇಕು ಹಾಗೆಂತ. ಇದನ್ನೇ ಭಕ್ತಿ ಅಂತ ಕರೆಯೋದು. ಜ್ಞಾನ ಪ್ಲಸ್ ಪ್ರೀತಿ ಎರಡು ಸೇರಿದ್ದೇ ಭಕ್ತಿ. ಸೊ ಭಕ್ತಿ ಅಂದರೆ ಜ್ಞಾನ ಮತ್ತು ಪ್ರೀತಿ ಎರಡು ಸೇರಿದರೆ ಮಾತ್ರ ಅದನ್ನು ಭಕ್ತಿ ಅಂತ. ಜ್ಞಾನ ಇಲ್ಲದೇ ಇರುವ ಪ್ರೀತಿಯನ್ನು ಏನಂತ ಕರೀತಾರೆ? ಜ್ಞಾನ ಇಲ್ಲ, ಪ್ರೀತಿ ಇದೆ, ಅದನ್ನೇನು ಕರೀತಾರೆ? ಮೂಢಭಕ್ತಿ ಅಂತ ಕರೀತಾರೆ. ಅದು ಮೂಢಭಕ್ತಿ, ಅದರಿಂದ ಉಪಯೋಗ ಇಲ್ಲ. ಕೇವಲ ಪ್ರೀತಿ ಉಪಯೋಗ ಇಲ್ಲ. ಏನಿರಬೇಕು? ಮಹಾತ್ಮ್ಯ ಜ್ಞಾನ ಪೂರ್ವಕವಾಗಿ ಪ್ರೀತಿ ಇದ್ರೆ ಮಾತ್ರ. ನನಗೆ ಜ್ಞಾನ ಇದೆ, ಪ್ರೀತಿ ಇಲ್ಲ, ಅದು ಬರೋದೇ ಇಲ್ಲ. ಸರಿಯಾದ ಜ್ಞಾನ ಇದ್ದರೆ ಏನು ಬಂದೇ ಬರ್ತದೆ? ಪ್ರೀತಿ ಬಂದೇ ಬರ್ತದೆ. ಇಲ್ಲಾಂದರೆ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಅದು ಕೂಡ ಸರಿ ಹೋಗೋದಿಲ್ಲ. ಅದರಿಂದ ಭಕ್ತಿ ಅಂತ ಆಗಬೇಕಂದ್ರೆ ಜ್ಞಾನ ಪ್ಲಸ್ ಪ್ರೀತಿ ಎರಡು ಸೇರಿದರೆ ಮಾತ್ರ, ಅಂಥ ಒಂದು ಭಕ್ತಿ ಮಾತ್ರ ಮೋಕ್ಷಕ್ಕೆ ಸಾಧನ. ಮತ್ತು ಈ ವ್ರತ ತೀರ್ಥಯಾತ್ರೆ ಅದರ ಉಪಯೋಗ ಇಲ್ಲವಾ ಹಾಗೆಂತ ಕೇಳಿದರೆ, ಈ ವ್ರತ ಇತ್ಯಾದಿಗಳು ಏನು ಮಾಡುತ್ತದೆ? ನಮಗೆ ಜ್ಞಾನವನ್ನು ತಂದು ಕೊಡುತ್ತದೆ. ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ಪ್ರಸಾದ ಅಂತ. ಅದು ಒಂದು ಮೆಟ್ಲು ಇದ್ದಾಗಿ. ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನೈವ ಅಮೃತಿ ಭವತಿ ಅಂತ ಉಪನಿಷತ್ತು ನಮಗೆ ಹಾಗೆ ತಿಳಿಸಿಕೊಡ್ತಾ ಇದೆ. ಅದರಿಂದ ಸತ್ಕರ್ಮವನ್ನು ಫಲಾಪೇಕ್ಷೆ ಇಲ್ಲದೆ ಕೃಷ್ಣಾರ್ಪಣ ಬುದ್ಧಿಯಿಂದ ದೇವರಿಗೆ ನಾಹಂಕರ್ತ ಹರಿಕರ್ತ ಚಿಂತನೆ ಪೂರ್ವಕ ಅದನ್ನು ಸಮರ್ಪಣೆ ಮಾಡಬೇಕು. ನೋಡಿ, ಪುರಂದರದಾಸರು ಅದಕ್ಕೂ ಒಂದು ಹಾಡು ಪೇಜಾರ ಸ್ವಾಮಿಗಳು ಹೇಳ್ತಾ ಇದ್ದರು, ದೊಡ್ಡವರು. ಒಂದು ಪೋಸ್ಟ್, ಒಬ್ಬ ತಂದೆಗೆ ಮಗನಿಗೆ ಒಂದು ಪೋಸ್ಟ್ ಬರೆದು ಹಾಕಿದ. ಪೋಸ್ಟ್ ಬರೆದು ಹಾಕಿ ಅದನ್ನು ಮಗನ ಕೈಗೆ ಆ ಪತ್ರ ಬಂತು. ತಂದೆ ಕಡೆಯಿಂದ ಬಂದಿದೆ ಹಾಗೆ ಅಂತ ಅವನಿಗೆ ತುಂಬ ಆದರ. ಅದನ್ನು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದ. ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದ. ಒಂದಿನ ತಂದೆ ಬಂದ, ಮಗನ ಮನೆಗೆ ಬಂದ. ಮಗ ಎಲ್ಲೋ ಇದ್ದ, ತಂದೆ ಎಲ್ಲೋ ಇದ್ದ, ಪತ್ರ ಬರೆದಿದ್ದ, ಮನೆಗೂ ಬಂದ. ಮನೆಗೆ ಬಂದ ಕೂಡಲೇ ತಂದೆ ಕೇಳಿದನಂತೆ, ಯಾಕೋ ಸ್ಟೇಷನಿಗೆ ಬಂದಿಲ್ಲ ಹಾಗೆ. ನನಗೆ ಗೊತ್ತೇ ಇಲ್ಲ ನೀನು ಬರೋದು. ಅಲ್ಲ, ಪತ್ರ ಹಾಕಿದ್ದಲ್ಲ ನೋಡಿಲ್ಲವಾ? ಪತ್ರ ಬಂತು, ನಾನು ಅದನ್ನು ಪೂಜೆ ಮಾಡ್ತಾ ಇದ್ದೇನೆ ಹಾಗೆ. ನೋಡಿ, ನಮ್ಮ ಮನೆಯಲ್ಲಿರುವ ಶಾಸ್ತ್ರ ಗ್ರಂಥಗಳು ಅಂದರೆ ಅದೇ, ಕಾಗದ ಬಂದಿದೆ,
ಪದ್ಮನಾಭನ ಕಾಗದ ಬಂದಿದೆ ಅಂದರೆ ಇದೆ. ಇದನ್ನು ಗುರುಗಳು ಎಷ್ಟು ಚೆನ್ನಾಗಿ ತಿಳಿಸಿಕೊಡ್ತಾರೆ ನೋಡಿ. ಮನೆಯಲ್ಲಿರುವ ಶಾಸ್ತ್ರ ಗ್ರಂಥಗಳನ್ನು ನಾವು ಒಂದು ಬಾರಿಯಾದರೂ ಓದೋದು ಅಂದರೆ ಏನು, ನಮಗೆ ಓದೋದು ಅಂದರೆ ಅದು ಅರ್ಥ ಆಗುವುದಿಲ್ಲ, ಏನಿಲ್ಲ, ಹಾಗೆ ಓದ್ಕೊಂಡು ಹೋಗೋದು, ಅದೆಲ್ಲ ಓದೋದು ಅಂತಾರೆ. ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ನಾವು ಭಗವದ್ಗೀತೆ ಇರ್ಬೋದು, ರಾಮಾಯಣ ಇರ್ಬೋದು, ಹರಿಕಥಾಮೃತ ಸಾರ ಇರ್ಬೋದು, ಅದರ ಅರ್ಥ ನಮಗೆ ಆಗಬೇಕು, ಅದು ಮುಖ್ಯ. ಶ್ಲೋಕನೂ ಓದಬೇಕು, ಅದರ ಅರ್ಥನೂ ಓದಬೇಕು. ಆಗಲೇ ನಮಗೆ ದೇವರ ಮೆಸೇಜ್ ಏನು, ದೇವರ ಸಿಸ್ಟಮ್ ಏನು ಅದು ಅರ್ಥ ಆಗೋದು. ಅದರಿಂದ ಅದಕ್ಕೆ ನಮಗೆ ಅಣಿ ಮಾಡಿಕೊಡೋದು ಯಾವುದು? ಈ ಅಧಿಕ ಮಾಸ ವ್ರತ ಇತ್ಯಾದಿಗಳು. ಅದರಿಂದ ಸತ್ಕರ್ಮದಿಂದ ಜ್ಞಾನ, ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ಪ್ರಸಾದ, ಹಾಗೆ ಅಂತ. ಅದರಿಂದ ನಾವೆಲ್ಲರೂ ಸೇರಿದ್ದೀವಿ. ಅದನ್ನು ಅಧಿಕ ಮಾಸ ವ್ರತ ಮಾಡ್ತಾ ಇರುವವರೇ ಎಲ್ಲರೂ. ಇನ್ನು ಇತೋಪಿ ಅತಿಶಯವಾಗಿ ಜ್ಞಾನ ಅತಿಶಯದಿಂದ, ಭಕ್ತಿ ಅತಿಶಯದಿಂದ ಮಾಡಲಿಕ್ಕೆ ಅನುಕೂಲ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಭಾಗವತದ ಕೆಲವು ವಿಚಾರವನ್ನು ನಾವು ನೋಡ್ತಾ ಇದ್ದೀವಿ. ನಿನ್ನೆ ಕೃಷ್ಣಾವತಾರ ಆಯಿತು. ಕೃಷ್ಣ ಅವತಾರ ಮಾಡಿದ್ದು ಭೂಭಾರ ಹರಣಕ್ಕಾಗಿ ಸ್ಪಷ್ಟ ಇದೆ ನಮಗೆ. ಆದರೆ ದೇವರು ಯಾರನ್ನು ಕೊಂದ ಹಾಗೆ ಅಂತ ಭಾಗವತದಲ್ಲಿ ವಿಸ್ತಾರವಾಗಿ ಅದನ್ನು ಹೇಳ್ತಾ ಇದ್ದಾರೆ. ಅದನ್ನು ಸಂಕ್ಷೇಪವಾಗಿ ನಾವು ನೋಡೋಣ. ವಸುದೇವ ದೇವಕಿಯಲ್ಲಿ ಪರಮಾತ್ಮ ಅವತಾರ ಮಾಡಿ ಅಲ್ಲಿಂದ ನಂದಗೋಕುಲಕ್ಕೆ ಬಂದ. ಅಲ್ಲಿ ಬಂದ ಕೂಡಲೇ ಕಂಸ ಅಲ್ಲಿ ಇದ್ದ ಹೆಣ್ಣು ಮಗು, ಅಲ್ಲಿ ದುರ್ಗಾದೇವಿ ಅವತಾರ ಆಗಿತ್ತು, ದುರ್ಗಾದೇವಿಯನ್ನು ವಸುದೇವ ತಂದು ಕಾರಾಗೃಹದಲ್ಲಿ ಇಟ್ಟ ಹಾಗೆ ಅಂತ. ಆ ಮಗು ಅಳಕ್ಕೆ ಶುರು ಮಾಡಿತ್ತು. ನೋಡಿ, ಕೃಷ್ಣ ಬಂದಾಗ ಎಲ್ಲರೂ ಮಲಗಿದ್ರು, ಎಚ್ಚರಣೆ ಇಲ್ಲವಂತ ಮೈ ಮೇಲೆ. ನೋಡಿ, ಇದೇ ಹೇಳಿದ್ದು, ನಿದ್ದೆ ಎಂಬುದು ನಮಗೆ ಸುಖಕಾರಿ ಅಲ್ಲ, ಅದು ದುಃಖಕಾರಿ. ಅದು ಕೃಷ್ಣ ಬಂದಾಗಲೂ ಗೊತ್ತಾಗಲ್ಲ ನೋಡಿ ನಮಗೆ. ದುರ್ಗಾದೇವಿ ಬಂದಾಗ ದುಡ್ಡು ಬಂತು. ಆ ದುಡ್ಡಿನ ಶಬ್ದ ಎಲ್ಲರನ್ನ ಎಬ್ಬಿಸಿಬಿಡುತ್ತದೆ ನೋಡಿ, ಅಷ್ಟು ಚೆನ್ನಾಗಿರುತ್ತದೆ ದುಡ್ಡಿನ ಶಬ್ದ. ಆ ಮಗು ಅಳಕ್ಕೆ ಶುರುವಾಯಿತು, ಎಲ್ಲರಿಗೂ ಎಚ್ಚರ ಆಯಿತು. ಓಡಿ ಕಂಸನ ಹತ್ರ ಹೇಳಿದರು. ಕಂಸ ಬಂದ. ಇದೇ 8ನೇ ಮಗು ಅಂತ ತಿಳ್ಕೊಂಡ. ನೋಡಿ, ಮತ್ತೆ ಭ್ರಾಂತಿ ಅವನಿಗೆ, ಅಜ್ಞಾನ. ಯದ್ಯಪಿ ಕೃಷ್ಣ ಇದ್ದದ್ದು ಎಲ್ಲೋ, ಆದರೂ ದುರ್ಗೆ ತನಗೆ ಮಾರಕ ಅಂತ ತಿಳ್ಕೊಂಡು ಅದನ್ನು ಸಂಹಾರ ಮಾಡಲಿಕ್ಕೆ, ದುರ್ಗೆಯನ್ನೇ ಸಂಹಾರ ಮಾಡಲಿಕ್ಕೆ ಹೋಗ್ತಾನೆ. ಆಕಾಶದಲ್ಲಿ ಹಾರಿ ಅಷ್ಟಭುಜದಿಂದ ದುರ್ಗಾದೇವಿ ಹೇಳ್ತಾಳೆ, ಏ ಮೂಢನೇ, ಸುಮ್ಮನೆ ನನ್ನನ್ನು ಯಾಕೆ ಕೊಲ್ತೀಯ? ನಾನೇನು ಮಾಡಿದೆ ನಿನಗೆ ಹೇಳಿ? ನನಗೂ ನಿನಗೆ ಏನು ಸಂಬಂಧ? ಯಾಕೆ ಸುಮ್ಮನೆ ನನ್ನನ್ನು ಕೊಲ್ತೀಯ? ಹಾಗೆ ನಿನ್ನನ್ನು ಕೊಲ್ಲುವವ ಬೇರೆ ಕಡೆ ಇದ್ದಾನೆ ಅಂತ ಇಷ್ಟು ಹೇಳಿ ಅದೃಶ್ಯಳಾದಳು ದುರ್ಗಾ. ತದನಂತರ ಮೀಟಿಂಗ್ ಮಾಡಿದ ಕಂಸ. ಎಲ್ಲೋ ಬೇರೆ ಕಡೆ ಇದ್ದಾರಂತೆ. ಆಕಾಶವಾಣಿ ಮಾತು ಕೇಳಿ ನಾನು ಸುಮ್ಮನೆ ಇವರನ್ನು ಹಿಂಸೆ ಮಾಡಿಬಿಟ್ಟೆ, ವಸುದೇವ ದೇವಕಿಯರನ್ನು. ನನ್ನನ್ನು ಕೊಲ್ಲುವವ ಬೇರೆ ಎಲ್ಲೋ ಇದ್ದಾನಂತೆ, ಈಗನೂ ಹುಟ್ಟಿದ್ದಾನಂತೆ ಅಂತ ದುರ್ಗಾದೇವಿ ಹೇಳಿದ್ದು ಅರ್ಥ ಆಯಿತು ಅವನಿಗೆ. ಮೀಟಿಂಗ್ ಮಾಡಿದ, ವಸುದೇವ ದೇವಕಿಯರನ್ನು ಕ್ಷಮೆಯಾಚನೆ ಮಾಡಿದ. ಮೀಟಿಂಗ್ ಮಾಡಿ ಅವನ ಮಂತ್ರಿಗಳು ಅವರು ಕೊಟ್ಟ ಸಲಹೆ ಇದು, ಯಾರ್ಯಾರು 10 ವರ್ಷದಲ್ಲಿ ಇದ್ದಾರೆ ಮಕ್ಕಳು ಅವರೆಲ್ಲರನ್ನು ಕೂಡ ಸಂಹಾರ ಮಾಡಬೇಕು ಅಂತ ಅವರ ಪ್ಲ್ಯಾನ್ ಮೀಟಿಂಗಲ್ಲಿ ಡಿಸೈಡ್ ಆಯಿತು. ನೋಡಿ, ತನ್ನ ಪ್ರಾಣ, ಕಂಸನ ಪ್ರಾಣ ಉಳಿಬೇಕು ಹಾಗೆಂತ ಈಗಾಗಲೇ 6 ಜನ, ದೇವಕಿಯಲ್ಲಿ ಹುಟ್ಟಿದ 6 ಜನ ಮಕ್ಕಳನ್ನು ಕೊಂದ. ಇನ್ನು ಯಾರ್ಯಾರು ಮಕ್ಕಳು ಆಗಿನ್ನೂ 10 ದಿವಸದಲ್ಲಿ ಹುಟ್ಟಿರಬೇಕು ಅವರೆಲ್ಲರನ್ನು ಕೂಡ ಸಂಹಾರ ಮಾಡುವಂಥ ಆರ್ಡರ್ ಹೊರಡಿಸಿದ. ಆ ರೀತಿಯಾಗಿ ಬಂದವಳೇ ಪೂತನ ಹಾಗೆ ಅಂತ. ಅವಳು ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತಲೇ ಬರ್ತಾಳೆ. ಆದರೆ ಕೆಲಸ ಮಾಡಿಲ್ಲ ನೋಡಿ. ದೇವರ ಮುಂದೆ ಏನು ಕೆಲಸ ಮಾಡ್ತದೆ? ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಪೂತನ ಆ ಮೊಲಕ್ಕೆ ವಿಷ ಹಚ್ಕೊಂಡು ಬಂದಿದ್ದಳು, ಕಾಲಕೂಟ ವಿಷವನ್ನು ಹಚ್ಕೊಂಡು ಬಂದಿದ್ದಳು. ಅದು ವಾಸನೆಯೇ ಸಹನೆ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಿರುತ್ತದೆ ಅದು. ಅದರಿಂದ ಕೃಷ್ಣನಿಗೆ ಆ ಹಾಲನ್ನು ಕೊಟ್ಟಳು. ಸೊ ವಿಷಪಾನ ಮಾಡಿದ್ಯಾರು? ಕೃಷ್ಣ. ಆದರೆ ಪೂತನೆಯ ಪ್ರಾಣ ಹೋಯ್ತು. ಇದು ದೊಡ್ಡ ಕೇಸ್. ಇದು ವಿಷದ ಫ್ಯಾಕ್ಟ್ರಿ ಮೇಲೆ ದೊಡ್ಡ ಕೇಸ್. ಯಾಕೆ? ವಿಷ ಕೆಲಸ ಮಾಡ್ತಾ ಇಲ್ಲ ಹಾಗೆ. ಯಾಕೆ? ಕುಡಿದದ್ದು ಕೃಷ್ಣ, ಆದರೂ ಸತ್ತದ್ದು ಪೂತನೆ. ಇದು ಹೆಂಗಿದು ಸಾಧ್ಯ ಹಾಗೆ? ಅದಕ್ಕೆ ವದರಾಜ ಸ್ವಾಮಿಗಳು ಹೇಳಿದರು, ನಮ್ಮ ದೇವರಿಗೆ ಒಂದು ನಿಯಮ ಇದೆ ಅಂತ. ಏನು? ಅಕ್ಷಯಂ ಕರ್ಮ
ಯಸ್ಮಿನ್ ಪರೇ ಸ್ವರ್ಪಿತಂ. ದೇವರಲ್ಲಿ ನಾವೇನೋ ಸಮರ್ಪಣೆ ಮಾಡಿ, ಅದಕ್ಕೆ ನೋಡಿ ಅಧಿಕ ಮಾಸದಲ್ಲಿ ಪರಮಾತ್ಮನ ಪ್ರೀತಿಗಾಗಿ ದಾನ ಮಾಡಿದರೆ ಅಕ್ಷಯವಾಗ್ತದೆ. ಅವಳೇನು ಮಾಡಿದಳು? ವಿಷವನ್ನು ದಾನ ಮಾಡಿದಳು. ದೇವರು ಮಾಮೂಲು ನಿಯಮ, ನೀ ಏನು ಕೊಡ್ತೀಯೋ ವಾಪಸ್ ಕೊಡ್ತೇನೆ ಹಾಗೆ. ಅದರಿಂದ ವಿಷ ವಾಪಸ್ ಪೂತನೆಗೆ ಹೋಯ್ತದೆ. ಅದರಿಂದ ಪೂತನೆ ಸೆತ್ತಳು. ಈ ವ್ಯಾಖ್ಯಾನ ಆಚಾರ ಬಿಟ್ಟು ಇನ್ಯಾರು ಹೇಳಲಿಕ್ಕೆ ಸಾಧ್ಯ ಹೇಳಿ? ಅದ್ಭುತವಾದ ವಜ್ರ ಸ್ವಾಮಿಗಳ ವ್ಯಾಖ್ಯಾನ ತುಂಬ ಚೆನ್ನಾಗಿದೆ ಅದಕ್ಕೆ. ಅದರಿಂದ ಆ ರೀತಿಯಾಗಿ ಪೂತನ ಸತ್ತಳು ಹಾಗೆ ಅಂತ ನೋಡಿ. ಇದೆಲ್ಲ ಮನುಷ್ಯರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇರುವ ಕಾರ್ಯ. ದೈವಾನುಗ್ರಹ ಬೇಕು ಎಂಬ ಅದಕ್ಕೆ ಇದೆಲ್ಲ ಒಂದು ನಿದರ್ಶನ. ನಾವು ಮಕ್ಕಳಾಗಿದ್ದು ಬಂದವರೇ. ನಾವು ಮಕ್ಕಳಾಗಿದ್ದಾಗ ಅಂಥ ಪೂತನೆಗಳು ಎಷ್ಟು ಜನ ಬಂದಿದ್ದಾರೋ ಹೋಗಿದ್ದಾರೋ. ಅದು ಎಲ್ಲದರಿಂದಲೂ ನಮ್ಮನ್ನು ಪಾರು ಮಾಡಿ ಅನುಗ್ರಹ ಮಾಡಿದವ ಕೃಷ್ಣ. ಅದರಿಂದ ಕೃಷ್ಣ ಎಷ್ಟು ಉಪಕಾರ ಮಾಡಿದ್ದಾನೆ ಒಂದೊಂದೇ ವಿಚಾರ ಮಾಡ್ತಾ ಬನ್ನಿ ಅಂತಾರೆ ರಾಯರು ಕೃಷ್ಣ ಚಾರಿತ್ರ ಮಂಜರಿ ಅಂತ ಬರೆದಿದ್ದಾರೆ. ಅದರಲ್ಲಿ ಬರುವ ವಿಚಾರ ಇದು. ಇನ್ನು ಪರೀಕ್ಷಿತನ ವಿಚಾರ ತೆಗೆದುಕೊಂಡ್ರೆ ಗರ್ಭದಲ್ಲೇ ರಕ್ಷಣೆ ಮಾಡಿದವ ಅವ. ಗರ್ಭದಲ್ಲಿ ಇರುವಾಗಲೇ ಅಶ್ವತ್ಥಾಮರ ಬ್ರಹ್ಮಾಸ್ತ್ರದಿಂದ ರಕ್ಷಣೆ ಮಾಡಿದವ. ಅದರಿಂದಲೇ ಅವನಿಗೆ ವಿಷ್ಣುರಾತ ಅಂತ ಹೆಸರು. ನಾವು ಗರ್ಭದಲ್ಲಿ ಇದ್ದೀವಿ. ಗರ್ಭದಲ್ಲಿದ್ದಾಗ ನಮ್ಮನ್ನು ರಕ್ಷಣೆ ಮಾಡಿದವರು ಯಾರು? ಅದೇನು ಗಾಳಿ ಇಲ್ಲ, ವೆಂಟಿಲೇಷನ್ ಇಲ್ಲ, ಆಕ್ಸಿಜನ್ ಸಪ್ಲೈ, ಊಟದ ಸಪ್ಲೈ ಅದು ಹೇಗಾಯಿತೋ. ಅದು ಒಂದಿನ 2 ದಿನ ಆಟ ಇಲ್ಲ. ಅದು 9 ತಿಂಗಳು ಇದ್ದು ಬಂದೀವಿ. ಕಾಪಾಡಿದ್ದು ಯಾರು? ಮರ್ತು ಬಿಟ್ಟಿದ್ದೀವಿ. ಹೊರಗೆ ಬಂದ ಮೇಲೆ ಪರಮಾತ್ಮನ ಭಗವದ್ಗೀತೆ ಓದಬೇಕು ಎಂಬ ಒಂದು ವಿಚಾರವೂ ಮರೆತು ಹೋಗಿದೆ ನಮಗೆ. ಹಂಗೆ ಮಾಡಬಾರ್ದು ಅಂತಾರೆ. ಆ ಉಪಕಾರ ಸ್ಮರಣೆ ಯಾವುದನ್ನು ಬೇಕಾರ ಮರೀಬೋದಂತ. ಕೃತಜ್ಞರಾಗಬಾರ್ದು ಅಂತಾರೆ. ಕೃತಜ್ಞ ಅಂದರೆ ಯಾರು? ಮಾಡಿದ ಉಪಕಾರವನ್ನು ಮರೆಯೋದು ಅಂತಾರೆ. ದೊಡ್ಡ ದೋಷ ಅದು, ದೊಡ್ಡ ದೋಷ. ಕೃತಜ್ಞರಾಗಬೇಡಿ ಅಂತಾರೆ ಶಾಸ್ತ್ರದಲ್ಲಿ. ಅದರಿಂದ ಗರ್ಭದಲ್ಲಿದ್ದಾಗಲೂ ರಕ್ಷಣೆ ಮಾಡಿದ ಕೃಷ್ಣ, ಮಗುವಾಗಿದ್ದಾಗಲೂ ರಕ್ಷಣೆ ಮಾಡಿದವ ಕೃಷ್ಣ ಹಾಗೆ ಅಂತ ನಮಗೆ. ಮತ್ತು ಶಕಟಾಸುರ ಪರಮಾತ್ಮ ತಾನು ಹೇಳಬೇಕು ಅಂತ ಉತ್ಥಾನ ಉತ್ಸುಕ್ಯ ಕಾಲೆ ಅಂತಾರೆ ರಾಯರು. ಅದು ಉತ್ಥಾನ ಉತ್ಸವ. ಪರಮಾತ್ಮ ಎದ್ದೇಳುವ ಅಂದರೆ ಸಾಮಾನ್ಯ ಮಗು ಮಲಗಿರುತ್ತದೆ, ಬೋರ್ಲ ಬೀಳೋದು ಅಂತ ಹೇಳ್ತಾರೆ ನೋಡಿ. ಆ ಒಂದು ಸಂದರ್ಭ ಅದು. ಅಂಥ ಸಂದರ್ಭದಲ್ಲಿ ಆ ಶಕಟಾಸುರ ಕಂಸನಿಂದ ಕಳುಹಿಸಲ್ಪಟ್ಟವನಾಗಿ ಮಕ್ಕಳನ್ನು ಸಂಹಾರ ಮಾಡಬೇಕು ಅಂತ, ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ಬರ್ತಾನೆ. ಅವನ ಒಂದು ಗಾಡಿಯ ರೂಪದಲ್ಲಿ ಬಂದ. ಇವರು ಮನೆಯಲ್ಲಿ ಸಂಭ್ರಮ. ಮಗುವನ್ನು ಗಾಡಿಯ ಕೆಳಗೆ ಮಲಗಿಸಿದ್ದಾರೆ. ಅವನು ಗಾಡಿಯಲ್ಲೇ ಸೇರಿಕೊಂಡ ಅಸುರ. ಪರಮಾತ್ಮ ಕಾಲಿಂದ ಸ್ಪರ್ಶ ಮಾಡಿದ. ಆ ಚಕ್ರ ಪುಡಿ ಪುಡಿ ಆಯಿತು ಹಾಗೆ ಅಂತ. ಶಕಟಾಸುರ ಆ ಗಾಡಿನೇ ಪುಡಿ ಪುಡಿ ಆಯಿತು. ಇನ್ನು ತೃಣಾವರ್ತ ಅಂತ ಸುಂಟ್ರ ಗಾಳಿ ರೂಪದಲ್ಲಿ ಅವನು ಕಂಸನ ಭೃತ್ಯ, ತೃಣಾವರ್ತ ಹಾಗೆ ಅಂತ. ಅವನು ಕೃಷ್ಣನನ್ನು ಎತ್ಕೊಂಡು ಮೇಲಕ್ಕೆ ಹೋದ ಅಂತ, ಸಂಹಾರ ಮಾಡಬೇಕು ಅಂತ. ಕೃಷ್ಣ ಏನು ಮಾಡಿದ? ಅವನ ಕುತ್ತಿಗೆಯನ್ನು ಹಿಚುಕಿ ಅವನು ಕೆಳಗೆ ಬೀಳುವಂತೆ ಮಾಡಿದ. ತೃಣಾವರ್ತನ ಸಂಹಾರ ಆಯಿತು ಅಂತ. ಇಲ್ಲಿ ವಾದಿರಾಜ ಸ್ವಾಮಿಗಳು ಒಂದು ಮಾತು ಹೇಳ್ತಾರೆ. ಯಾಕೆ ಮೇಲಕ್ಕೆ ಕರ್ಕೊಂಡು ಹೋದ? ಅದು ಕೃಷ್ಣ ತೃಣಾವರ್ತನ ಕರ್ಕೊಂಡು ಹೋದನೋ, ತೃಣಾವರ್ತ ಕೃಷ್ಣನ ಕರ್ಕೊಂಡು ಹೋದನೋ? ಕೃಷ್ಣನನ್ನು ಎತ್ಕೊಂಡು ಹೋಗ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಕೃಷ್ಣನೇ ತೃಣಾವರ್ತನ ಎತ್ಕೊಂಡು ಹೋದ. ಯಾಕೆ ಮೇಲಕ್ಕೆ ಯಾಕೆ ಎತ್ಕೊಂಡು ಹೋಗಬೇಕು ಕೃಷ್ಣ? ಹಾಗೆಂದರೆ ವಾಯು, ಗಾಳಿ, ತೃಣಾವರ್ತ ಅಂದರೆ ವಾಯು. ವಾಯು ಎಲ್ಲಿ ಹುಟ್ಟಿ ಬಂತೋ ಅಲ್ಲೇ ಲಯ ಆಗಬೇಕು. ದೇವರ ಕ್ರಮ ಅದು. ಯಾರು ಎಲ್ಲಿಂದ ಬಂದರೋ ಅಲ್ಲೇ ಲಯ ಆಗಬೇಕು. ಗಾಳಿ ಎಲ್ಲಿಂದ ಬಂತು? ಆಕಾಶದಿಂದ ಬಂತು. ಆಕಾಶಾತ್ ಅಸೃಜತ್ ವಾಯುಂ ಅಂತ ಮಣಿಮಂಜರಿಯಲ್ಲಿ ಬರುತ್ತದೆ ನೋಡಿ. ವಾಯೋಸ್ತೇಜೋ ವ್ಯಜೀಜನತ್. ಆಕಾಶದಿಂದ ಗಾಳಿ ಹುಟ್ಟಿತ್ತು. ಅದರಿಂದ ಗಾಳಿಯನ್ನು ಎಲ್ಲಿ ಸಂಹಾರ ಮಾಡಬೇಕು? ಎಲ್ಲಿ ಲಯ ಹೊಂದಿಸಬೇಕು? ಆಕಾಶದಲ್ಲೇ ಹೊಂದಿಸಬೇಕು. ಅದರಿಂದ ಪರಮಾತ್ಮ ಆಕಾಶಕ್ಕೆ ಕರ್ಕೊಂಡು ಹೋಗಿ ತೃಣಾವರ್ತನನ ಸಂಹಾರ ಮಾಡಿದ ಅಂತ ಎಷ್ಟು ಚೆನ್ನಾಗಿ ವಿವರಣೆ ಮಾಡ್ತಾ ಇದ್ದಾರೆ ನೋಡಿ. ಇನ್ನು 3 ಜನರ ಕಥೆ ಮುಗೀತು. ಪೂತನ, ಶಕಟಾಸುರ, ತೃಣಾವರ್ತ ಹಾಗೆ ಅಂತ. ಪರಮಾತ್ಮ ಬಾಯಿ ತೆರೆಯುವ, ಆಕಳಿಸುವ ನೆಪದಲ್ಲಿ ಯಶೋಧಾ ಮಾತೆಗೆ ಇಡೀ ಬ್ರಹ್ಮಾಂಡವನ್ನೇ ತೋರಿಸಿದ. ಏನು ಅದ್ಭುತ ನೋಡಿ. ಯಾಕೆ ತೋರಿಸ್ಬೇಕಾಗಿತ್ತು? ಆ ಯಶೋಧ
ಕೃಷ್ಣನನ್ನು ಸಾಮಾನ್ಯ ಪ್ರಾಕೃತ ಮಗು ಅಂತ ತಿಳ್ಕೊಂಡಿದ್ದಳಂತ. ದೇವರನ್ನು ಏನಂತ ತಿಳ್ಕೊಂಡಿದ್ದಳು? ಜೀವ ಅಂತ ತಿಳ್ಕೊಂಡ್ಬಿಟ್ಟು. ನಮ್ಮಲ್ಲಿ ಪಂಚಭೇದ ಇದೆ ನೋಡಿ. ದೇವರು ಬೇರೆ, ಜೀವ ಬೇರೆ. ತನ್ನ ತಾಯಿಗೆ ಆ ಎಚ್ಚರವನ್ನು ಮೂಡಿಸಬೇಕು ಅಂತ ಹೇಳಿ ಪರಮಾತ್ಮ ಏನು ಮಾಡಿದ? ನಾನು ಜೀವ ಅಲ್ಲ, ಸಾಮಾನ್ಯ ಮನುಷ್ಯರಂತೆ ಅಲ್ಲ ನಾನು, ಹಾಗೆಂಬ ಅದಕ್ಕಾಗಿ ಈ ಬ್ರಹ್ಮಾಂಡವನ್ನೇ ಬಾಯಲ್ಲಿ ತೋರಿಸ್ತಾನೆ. ಪಾಪ ಅವಳಿಗೆ ಅರ್ಥ ಆಗಬೇಕಲ್ಲ, ಅವಳೇ ಮೂರ್ಛೆ ಹಾಕಿ ಬಿದ್ದಳು. ಏನೋ ಭೂತನೋ ಪಿಶಾಚನೋ ಏನಿದೆಯೋ ಗೊತ್ತಿಲ್ಲ ಬಾಯಿ ಒಳಗೆ, ಹಾಗೆ ಅಂತ ಎದುರ್ಕೊಂಡ್ಬಿಟ್ಲು ಅವಳು. ತದನಂತರ ಗರ್ಗಾಚಾರ್ಯರು ಬರ್ತಾರೆ, ಕೃಷ್ಣ ಅಂತ ನಾಮಕರಣ ಮಾಡ್ತಾರೆ. ಕೃಷ್ಣ ಅಂದರೆ ಏನು? ಕೃಷ್ಣ ಅಂದರೆ ತುಂಬ ಚೆನ್ನಾಗಿದೆ ಆ ಶಬ್ದದ ಅರ್ಥವು. ಕೃಷ್ಣ ಅಂದರೆ ಒಂದರ್ಥ ಕಪ್ಪು ಅಂತ ಅರ್ಥ. ದ್ರೌಪದಿ ದೇವಿಗೂ ಕೃಷ್ಣ ಅಂತ ಹೆಸರು, ಕಪ್ಪಾಗಿದ್ದರು. ಹಾಗೆ ಕಪ್ಪು ಅಂದರೆ ಅದೇನೋ ಇಜ್ಜಿಲಿನಂಥ ಕಪ್ಪು ಅಂತ ತಿಳ್ಕೊಬಾರ್ದು, ಮೋಡದಂಥ ಕಪ್ಪು ಅಂತ. ಕೃಷ್ಣನು ಹಾಗೇ ಇದ್ದ, ಅದು ಒಂದು ಅರ್ಥ. ಇನ್ನೊಂದು ಕರ್ಷತಿ, ಆಕರ್ಷತಿ, ಎಲ್ಲರನ್ನೂ ತನ್ನ ಕಡೆ ಎಳೀತಾನಂತ. ಅಷ್ಟು ಆಕರ್ಷಕನಾಗಿದ್ದ ನೋಡಿ. ಈಗಲೂ ಕೂಡ ನೋಡಿ, ಕೃಷ್ಣನ ಚರಿತ್ರೆ ಅಂದರೆ ಅದೊಂದು ಅದ್ಭುತ ಆನಂದ. ಅದು ಆ ರೀತಿಯಾಗಿ ಜನರನ್ನು ಕರ್ಷಣೆ ಮಾಡುವ ಶಕ್ತಿ, ಅದರಿಂದ ಅವನಿಗೆ ಕೃಷ್ಣ ಅಂತ ಹೆಸರು. ಇನ್ನೊಂದು ಕರ್ಷತಿ, ಕೃಷ್ಣ ಅಂತ ಯಾರು ನಾಮಸ್ಮರಣೆ ಮಾಡ್ತಾರೆ ಹೇಳ್ತಾರೆ ನೋಡಿ, ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಹಾಗೆ ಪಾಪವನ್ನೆಲ್ಲ ಕರ್ಷತಿ ಎಳ್ಕೊಂಡ್ಬಿಡ್ತಾನೆ ತನ್ನ ಕಡೆ. ಅದರಿಂದ ಅವನಿಗೆ ಕೃಷ್ಣ ಅಂತ ತುಂಬ ಅರ್ಥಗಳು ಇದೆ. ಗರ್ಗಾಚಾರ್ಯರು ಅದು ಮೊದಲೇ ಇದ್ದೇ ಹೆಸರು ಕೃಷ್ಣ ಅಂತ, ಮತ್ತೆ ಅದನ್ನು ಜಗತ್ತಿನಲ್ಲಿ ನಮಗೆ ಪರಿಚಯ ಮಾಡಿಸಿದರು ಅಷ್ಟೇ. ತದನಂತರ ಆ ಗೋಪಾಲರ ಜೊತೆಗೆ ಪರಮಾತ್ಮ ಬಾಲ್ಯಲೀಲೆಗಳನ್ನು ಮಾಡ್ತಾ ಇದ್ದಾನೆ. ಮನೆ ಮನೆಗೆ ಹೋಗಿ ಹಾಲು ಮೊಸರು ಬೆಣ್ಣೆ ಎಲ್ಲವನ್ನೂ ಕೂಡ ತಿಂದ. ಹಾಗೆ ಅಂತ ಯಾಕೆ ತಿನ್ನಬೇಕಾಗಿತ್ತು? ಹಾಗೆಂದರೆ ಪರಮಾತ್ಮನಿಗೆ ಇದು ಯಾವುದು ಬೇಕಾಗಿಲ್ಲ. ಆದರೂ ಕೂಡ ನೋಡಿ, ಮತ್ತೆ ವಾದರಾಜ ಸ್ವಾಮಿಗಳಿಗೆ ಹೋಗಬೇಕು. ಇವರಿಗೆಲ್ಲ ಮೋಕ್ಷ ಕೊಡ್ತಾನಂತೆ. ಗೋಪಿಕಾ ಸ್ತ್ರೀಯರಿಗೆ ಮೋಕ್ಷ ಆಗ್ತದೆ. ಮೋಕ್ಷ ಆದಾಗ ಋಷಿಗಳೆಲ್ಲ ದೇವರ ಹತ್ರ ಬಂದು ಆಕ್ಷೇಪ ಮಾಡಿದರಂತೆ, ಸ್ವಾಮಿ ನಾವು ತಪಸ್ಸು ಮಾಡ್ತೀವಿ, ಕೃಷ್ಣನನ್ನು ಕಾಣಬೇಕು ಅಂತ ತಪಸ್ಸು. ಆ ತಪಸ್ಸು ಹೇಗಿರ್ತದೆ? ಚಳಿ ಬಿಸಿಲು ಮಳೆ ಯಾವುದು ಎಲ್ಲವನ್ನೂ ಸಹನೆ ಮಾಡಿಕೊಂಡು ತಪಸ್ಸು ಮಾಡ್ತಾ ಇದ್ದೀವಿ. ಅನೇಕ ಜನ್ಮಗಳ ನಂತರ ನಿನ್ನ ದರ್ಶನ ಆಗ್ತದೆ, ನಮಗೆ ಮೋಕ್ಷ ಕೊಡ್ತೀವಿ, ಒಪ್ಕೊಳ್ಳೋಣ. ಪಾಪ ಮಾಡಿದ್ದಾರೆ, ಮಾಡಿದ್ದಕ್ಕೆ ಫಲ. ಈ ಗೋಪಿಕಾ ಸ್ತ್ರೀಯರು ಏನು ಮಾಡಿದಾರಪ್ಪ? ಸುಮ್ಮನೆ ಅವರಿಗೆ ಮೋಕ್ಷ ಕೊಟ್ಬಿಟ್ಟಿರಲ್ಲ ನೀನು. ಪಕ್ಷಪಾತ ಅಲ್ವಾ ಇದು? ಪಾರ್ಶಿಯಾಲಿಟಿ ಅಂತ ಹೇಳ್ತಾರೆ. ಅವರು ಆ ರೀತಿಯಾಗಿ ಆಕ್ಷೇಪ ಮಾಡಬಾರ್ದು ಅಂತ ಏನು ಮಾಡಿದ ಪರಮಾತ್ಮ? ಹಾಲು ಮೊಸರು ಬೆಣ್ಣೆ ಎಲ್ಲ ತಿಂದನಂತೆ ಅಂತ ಗುರುಗಳು ತಿಳಿಸಿಕೊಡ್ತಾ ಇದ್ದಾರೆ. ನೋಡಿ, ದೇವರು ಏನೇ ಮಾಡಿದರೂ ಕೂಡ ಅದಕ್ಕೊಂದು ಕಾರಣ ಇರುತ್ತದೆ. ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಗುರುಗಳು ನಮಗೆ ಅದನ್ನು ಅರ್ಥ ಮಾಡಿಸ್ತಾರೆ. ಇಲ್ಲದಿದ್ದರೆ ಸುಮ್ಮನೆ ಹೋಗಿ ಹಾಲು ಬೆಣ್ಣೆ ಮೊಸರು ತಿನ್ನಬೇಕಾಗಿತ್ತು ಯಾಕೆ ಕೃಷ್ಣ? ನಾಳೆ ಋಷಿಗಳು ಪ್ರಶ್ನೆ ಮಾಡಬಾರ್ದು. ತನ್ನ ಮೇಲೆ ದೇವರು ನಿರ್ದುಷ್ಟ ದೇವರು, ಯಾವ ದೋಷವೂ ಇಲ್ಲದವ. ಅರ್ಥ ಆಗಬೇಕಲ್ಲ ನಮಗೆ. ಅದರಿಂದ ಈ ಘಟನೆಗಳ ಮೂಲಕ ಪರಮಾತ್ಮ ತೋರಿಸಿಕೊಡ್ತಾ ಇದ್ದಾನೆ ಹಾಗೆ ಅಂತ. ಮತ್ತು ಮನೆಯಲ್ಲೇ ಒಂದು ಬಾರಿ ಗಿಡಿಗೆಯನ್ನೆಲ್ಲ ಒಡೆದಾಗ ಶ್ರಮಪಟ್ಟು ಒಂದು ಒರಳು ಕಲ್ಲು ಯಶೋಧ ಕಟ್ಟಿ ಹಾಕ್ತಾಳೆ. ಪರಮಾತ್ಮ ಅದನ್ನು ಕೂಡ ಎಳ್ಕೊಂಡು ಹೋಗಿ 2 ಅರ್ಜುನ ವೃಕ್ಷ ಮಧ್ಯದಲ್ಲಿ ಆ ಮರಗಳನ್ನೇ ಬೀಳಿಸ್ತಾನೆ. ಆ ಒರಳನ್ನು ಎಳ್ಕೊಂಡು ಹೋಗುವ ನೆಪದಲ್ಲಿ ನಳಕೂಬರ ಮಣಿಗ್ರೀವ ಅಂತ ಕುಬೇರನ ಭೃತ್ಯರು ಅವರು ಬಂದು ಸ್ತೋತ್ರ ಮಾಡ್ತಾ ಇದ್ದಾರೆ. ಶಾಪದಿಂದ ಪರಮಾತ್ಮ ಬಿಡುಗಡೆ ಮಾಡಿದ ಅಂತ ನೋಡಿ. ಕೃಷ್ಣ ಕರ್ಷತಿ ನೋಡಿ, ನಳಕೂಬರ ಮಣಿಗ್ರೀವರನ್ನು ಅವರ ಪಾಪವನ್ನೆಲ್ಲ ನಾಶ ಮಾಡಿ ಅವರಿಗೆ ಅವರ ರೂಪ ಸಿಗುವಂತೆ ಮಾಡಿದ ಅದ್ಭುತ ರೂಪ ಇದು. ಅದಕ್ಕೆ ಕೃಷ್ಣಾವತಾರ. ಪರಮಾತ್ಮ ಯಾಕೆ ಅವತಾರ ಮಾಡ್ತಾನೆ? ಇಷ್ಟು ಪ್ರಯೋಜನಗಳಿದೆ. ಕೇವಲ ದುಷ್ಟರ ಸಂಹಾರ ಅಂತ ಆದರೆ ಸಜ್ಜನರ ಸಂರಕ್ಷಣೆಯೂ ಆಗಬೇಕಾಗಿದೆ ಹಾಗೆ ಅಂತ. ಇನ್ನು ಕೊಳಲು ಧ್ವನಿ, ಅದರಿಂದ ಅನೇಕ ಜನರನ್ನು ಪರಮಾತ್ಮ ಆನಂದಗೊಳಿಸಿದ. ವತ್ಸಾಸುರ ಅಂತ ಕರುವಿನ ರೂಪದಲ್ಲೇ ಬಂದ ಅಂಥವನನ್ನು ಕೂಡ ಪರಮಾತ್ಮ ಸಂಹಾರ ಮಾಡಿದ ಹಾಗೆ ಅಂತ. ಬಕಾಸುರ, ಧೇನುಕಾಸುರ ಅವರನ್ನೆಲ್ಲ ಪರಮಾತ್ಮ ಎಲ್ಲ ಕಂಸನ ಭೃತ್ಯರು. ಕಂಸ ಕಳಿಸಿಕೊಡೋದು, ಇವರೆಲ್ಲ ಸಾಯೋದು ಅಷ್ಟೇ. ತದನಂತರ
ಯಮುನಾ ಮಡು ಕಲುಷಿತವಾಯಿತು. ಕಾಳಿಂಗ ಸರ್ಪ ಗೊತ್ತಾಯಿತು ಕೃಷ್ಣನಿಗೆ. ದೊಡ್ಡ ಕದಂಬದ ವೃಕ್ಷ, ಅದರ ಮೇಲೆ ಹತ್ತಿ ಪರಮಾತ್ಮ ಯಮುನಾ ಮಡುವಿನಲ್ಲಿ ಹೋಗಿ ಆ ಕಾಳಿಂಗ ಸರ್ಪವನ್ನು ಕೂಡ ದಮನ ಮಾಡಿದ ಹಾಗೆ ಅಂತ, ಮತ್ತು ಕಾಡಿಗಿಚ್ಚು ಬಂತು, ಅದನ್ನು ಪಾನ ಮಾಡಿದ ಹಾಗೆ ಅಂತ ಕೃಷ್ಣ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ರಾಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನು ಪರಮಾತ್ಮ ಎಷ್ಟು ಲಕ್ಷಾಂತರ ಗೋವುಗಳನ್ನು ರಕ್ಷಣೆ ಮಾಡ್ತಾ ಇದ್ದ. ಒಂದೊಂದು ಆಕಳಿಗೂ ಕೂಡ ಒಂದೊಂದು ಹೆಸರಂತೆ. ನೋಡಿ, ನಮ್ಮ ವಿದ್ಯಾಪೀಠದಲ್ಲಿ ಹುಡುಗರ ಹೆಸರೇ ನಮಗೆ ನೆನಪಿರೋದಿಲ್ಲ. ಯಾರೋ ಹೆಸರು ಏನೋ ಕರಿತಾ ಕೂತಿರ್ತೀವಿ. ಲಕ್ಷ ಗೋವುಗಳ ಹೆಸರು, ಒಬ್ಬೊಬ್ಬರ ಹೆಸರನ್ನು ಕರೆಕ್ಟಾಗಿ ಕರಿತಾ ಇದ್ದಾನೆ, ಆ ಗೋವು ಕರೆಕ್ಟಾಗಿ ಬರಬೇಕಂತೇಳಿ. ಆ ರೀತಿಯಾಗಿ ಲೀಲೆಯನ್ನು ಪರಮಾತ್ಮ ಮಾಡಿದ ಅಂತ ಹೇಳ್ತಾರೆ. ಮತ್ತೊಂದು ಬಾರಿ ಕಾಡಿಗಿಚ್ಚು ಬಂತು, ಅದನ್ನು ಪಾನ ಮಾಡಿದ ಹಾಗೆ ಅಂತ. ಇನ್ನು ಕೃಷ್ಣ ತನ್ನ ಪತಿಯಾಗಬೇಕು ಅಂತ ಆ ಗೋಪಕನ್ಯೆಯರು ಕಾತ್ಯಾಯಿನಿ ವ್ರತವನ್ನು ಮಾಡ್ತಾ ಇದ್ದಾರೆ. ಪರಮಾತ್ಮ ಅವರನ್ನು ನಗ್ನರಾಗಿ ಸ್ನಾನ ಮಾಡ್ತಾ ಇದ್ದರು. ಪರಮಾತ್ಮ ಅವರನ್ನು ಕೂಡ ಅನುಗ್ರಹ ಮಾಡಿ ಅವರ ವ್ರತ ಸಫಲ ಆಗುವಂತೆ ಮಾಡಿದ ಹಾಗೆ ಅಂತ. ಇನ್ನು ಯಜ್ಞ ಮಾಡ್ತಾ ಇದ್ದ ಬ್ರಾಹ್ಮಣರು, ಆ ಬ್ರಾಹ್ಮಣರ ಪತ್ನಿಯರು ಕೊಟ್ಟ ಅನ್ನವನ್ನು ಕೂಡ ಪರಮಾತ್ಮ ಸ್ವೀಕಾರ ಮಾಡಿ ಅವರನ್ನು ಕೂಡ ಅನುಗ್ರಹ ಮಾಡಿದ ಹಾಗೆ ಅಂತ. ಇನ್ನು ನೋಡಿ, ನಮ್ಮಲ್ಲಿ ಸಾಧನೆ ಮಾಡಲಿಕ್ಕೆ ಅಂತ ಹೊರಟವರು ನಾವು, ನಮ್ಮಲ್ಲಿ ಇದ್ದ ದೊಡ್ಡ ದುರ್ಗುಣ ಅಂದರೆ ಯಾವುದು? ನಿನ್ನೆ ಮೊನ್ನೆ ವಿಚಾರ ಮಾಡಿದ್ದೀವಿ. ಇದು ನಮ್ಮಲ್ಲಿ ಇರುವ ದೊಡ್ಡ ದುರ್ಗುಣ ಯಾವುದು? ನಾನು ನನ್ನದು ಹಾಗೆ ಅಂತ. ಇದು ಯಾರನ್ನು ಬಿಡೋದಿಲ್ಲ? ದೇವತೆಗಳನ್ನು ಬಿಡೋದಿಲ್ಲ. ನೋಡಿ, ಇಂದ್ರದೇವರು ಸಾಕ್ಷಿ. ಇಂದ್ರದೇವರು ಯಜ್ಞವನ್ನು ನಿಲ್ಲಿಸಿದ ಕೃಷ್ಣ ಹಾಗೆ ಅಂತ ಹೇಳಿ ಇಡೀ ಗೋಕುಲ ಕೊಚ್ಚಿ ಹೋಗಬೇಕು ಅಂತ ಮಳೆ ಸುರಿಸಿದರು. ಯಾವುದರ ಎಫೆಕ್ಟ್ ಇದು? ನಾನು ನನ್ನದು ಎನ್ನುವ ಅಜ್ಞಾನದ ಎಫೆಕ್ಟ್. ದಸರಾ ವೇಷ ಅದು. ದೇವತೆಗಳು, ಅಪರೋಕ್ಷ ಜ್ಞಾನಿಗಳು, ಮಹನೀಯರು, ಎರಡನೇ ಮಾತಿಲ್ಲ. ಆದರೂ ಕೂಡ ಆ ಒಂದು ಕಾಲದಲ್ಲಿ ಅಸುರಾವೇಶದಿಂದ ಅವರ ಬುದ್ಧಿ ನಾಶ ಆಗಿ ನಾನು ನನ್ನದು ಅಂತ ಬಂದ್ಬಿಡುತ್ತದೆ. ನಾನು ದೊಡ್ಡವ, ಎಂಥವನು ನಾನು ಹಾಗೆ ಅಂತ. ನನಗೆ ಆಹುತಿ ಇಲ್ಲ ಅಂತ ಮಾಡೋದ, ನನ್ನ ಪೂಜೆಯನ್ನು ನಿಲ್ಲಿಸೋದ ಹಾಗೆ ಅಂತ ಅಹಂಕಾರ ಬಂತು. ಪರಮಾತ್ಮ ಇಂದ್ರದೇವರನ್ನು ಸರಿಪಡಿಸಬೇಕು ಅಂತ, ಎಷ್ಟು ಕರುಣಾಳು ನೋಡಿ ಸ್ವಾಮಿ. ಬಂದಿರೋದು ಭೂಮಿಯಲ್ಲಿ, ಆದರೂ ಇಂದ್ರನಲ್ಲಿ ಬಂದ ಅಸುರಾವೇಶ ಗೊತ್ತಾಗಿ ಅದನ್ನು ಪರಿಹಾರ ಮಾಡಬೇಕು ಅಂತ ಪರಮಾತ್ಮ ಏನು ಮಾಡಿದ? ಅದಕ್ಕೆ ನಿಲ್ಲಿಸಿದ್ದು ಆ ದೇವತೆಗಳಲ್ಲಿ ಗೋಪಾಲರ ಹತ್ರ ಹೇಳಿ ಆ ಯಜ್ಞವನ್ನು ನಿಲ್ಲಿಸಿ ಗೋವರ್ಧನಕ್ಕೆ ಪೂಜೆ ಮಾಡಿ ಅಂತ ಪರಮಾತ್ಮ ಹೇಳ್ತಾನೆ. ಅದರಿಂದ ತುಂಬ ಸಿಟ್ಟಾಗಿ ಮಳೆಯನ್ನು ಸುರಿಸಿದಾಗ ಪರಮಾತ್ಮ ಗೋವರ್ಧನಧಾರಿಯಾಗಿ ಬೆಟ್ಟವನ್ನು ಎತ್ಕೊಂಡು ನಿಲ್ತಾನೆ. 7 ದಿವಸ ಕಿರುಬೆಟ್ಟು ಹಿಡ್ಕೊಂಡು ನಿಲ್ತಾನೆ. ಗೊತ್ತಾಯಿತು, ಅಸುರಾವೇಶ ಎಲ್ಲ ಹೋಯಿತು, ತಾನು ಮಾಡಿದ್ದು ತಪ್ಪು ಅಂತ ಗೊತ್ತಾಯಿತು. ಇಂದ್ರದೇವರು ಆಕಳನ್ನು ಕರ್ಕೊಂಡು, ಕಾಮಧೇನುವನ್ನು ಕರ್ಕೊಂಡು ಬಂದು ಪರಮಾತ್ಮನಿಗೆ ಅಭಿಷೇಕ ಮಾಡಿ ಗೋವಿಂದ ಅಂತ ನಾಮಕರಣ ಮಾಡಿದರು ಅಂತ ಹೇಳ್ತಾರೆ. ಗೋವಿಂದ ಪಟ್ಟಾಭಿಷೇಕ ಅಂತ ಕರೀತಾರೆ. ತದನಂತರ ನಂದಗೋಪ ಅಕಾಲದಲ್ಲಿ ಸ್ನಾನ ಮಾಡಿದ್ದಕ್ಕೆ ವರುಣನ ಪಾಶಕ್ಕೆ ಸಿಕ್ಕಾಗಿ ಅವನು ವರ್ಣಲೋಕಕ್ಕೆ ಹೋದ. ಎಲ್ಲರೂ ನೋಡ್ತಾರೆ, ದ್ವಾದಶಿ ಪಾರಣೆ, ನಂದಗೋಪ ಸಿಗ್ತಾ ಇಲ್ಲ. ಎಲ್ಲರೂ ಕೃಷ್ಣ ಹತ್ರ ಬಂದು ಹೇಳಿದರು. ಕೃಷ್ಣನಿಗೆ ಗೊತ್ತಾಯಿತು, ಸೀದಾ ವರ್ಣಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಹೋದರೆ ಆ ವರುಣ ದೇವರು ಇರ್ಬೋದು, ಆ ವರುಣನ ಭೃತ್ಯರು ಇರ್ಬೋದು, ಕೃಷ್ಣನನ್ನು ಎಷ್ಟು ಗೌರವದಿಂದ ನೋಡಿದರು. ಅದನ್ನೆಲ್ಲ ನೋಡಿ ನಂದಗೋಪ ಬೆರಗಾದನಂತೆ. ಅಲ್ಲಿ ತನಕ ಅವನಿಗೆ ಒಂದು ಸಂಶಯ ಇತ್ತು, ಕೃಷ್ಣ ಯಾರು ಸಾಮಾನ್ಯ ಮಗುವೋ ಅಥವಾ ನಾರಾಯಣನ ಅವತಾರನೋ, ಒಂದು ಕನ್ಫ್ಯೂಷನ್ ಇತ್ತು. ಆದರೆ ಯಾವಾಗ ಗೋವರ್ಧನ ಬೆಟ್ಟವನ್ನು ಹಿಡಿದು ನಿಂತ, ಯಾವಾಗ ಆ ವರುಣದೇವರ ಸಭೆಗೆ ಬಂದಾಗ ಅಂಥ ಒಂದು ಆದರ ಉಪಚಾರ ಎಲ್ಲರೂ ಮಾಡಿದರು, ಅದನ್ನು ನೋಡಿ ನಂದಗೋಪನಿಗೆ ಮನವರಿಕೆ ಆಯಿತು, ಇವನು ಸಾಮಾನ್ಯ ವ್ಯಕ್ತಿ ಅಲ್ಲ, ಇವನು ಸರ್ವೋತ್ತಮನಾದ ನಾರಾಯಣ ಹಾಗೆ ಅಂತ. ನೋಡಿ, ಯಶೋದಾಗೆ ಕೊಡುವ ಟ್ರೀಟ್ಮೆಂಟೇ ಬೇರೆ, ನಂದಗೋಪನಿಗೆ ಕೊಟ್ಟ ಟ್ರೀಟ್ಮೆಂಟೇ ಬೇರೆ.
ಒಟ್ಟು ಬಂದದ್ದು ಏನು? ದೇವರೇ ಸರ್ವೋತ್ತಮ ಎಂಬ ಒಂದು ಜ್ಞಾನ. ನಮಗೆ ಕೊಡುವ ಟ್ರೀಟ್ಮೆಂಟೇ ಬೇರೆ. ಆದರೂ ನಮಗೇನು ಜ್ಞಾನ ಬರಬೇಕು? ಹರಿಯೇ ಸರ್ವೋತ್ತಮ ಒಂದು ಜ್ಞಾನ ಬರಬೇಕು ಹಾಗೆ ಅಂತ. ಮತ್ತು ಗೋಪಿಕಾ ಸ್ತ್ರೀಯರ ಜೊತೆಗೆ ರಾಸಕ್ರೀಡೆಯನ್ನು ಆಡಿದ ಅಂತ ಹೇಳ್ತಾ ಇದ್ದಾರೆ. ಆಡ್ತಾ ಇರುವಾಗಲೇ ಮಧ್ಯದಲ್ಲಿ ಅದೃಶ್ಯನಾದ. ನೋಡಿ, ಪರಮಾತ್ಮ ಅದೃಶ್ಯನಾದದ್ದು ಯಾತಕ್ಕೆ? ಅಲ್ಲಿ ಒಂದು ಪಾಠ ಕಲಿಸ್ತಾನೆ. ಅಲ್ಲೇನು ಬಂತು ಮತ್ತೆ? ಗೋಪಿಕಾ ಸ್ತ್ರೀಯರಿಗೆ ನಾನು ಅಂತ ಬಂತು ಮತ್ತೆ. ಏನು? ನನ್ನಂಥ ಸೌಂದರ್ಯ ಯಾರಿದ್ದಾರೆ? ದೇವರು ಅದಕ್ಕೆ ಬೇರೆ ಬೇರೆ ಗೋಪಿಕಾ ಸ್ತ್ರೀಯರ ಹತ್ರ ಹೋಗದೆ ನನ್ನ ಹತ್ರನೇ ಬರ್ತಾನೆ ಹಾಗೆ. ದೇವರು ಹೇಳಿದ, ನಿಮ್ಮ ಸಹವಾಸನೆ ಬೇಡ ನನಗೆ ಹಾಗೆ ಅಂತ ಅದೃಶ್ಯನಾದ. ನೋಡಿ, ಎಲ್ಲಿ ತನಕ ನಮಗೆ ಯಾವುದೋ ಒಂದು ರೂಪದಿಂದ ಬಂದ್ಬಿಡ್ತದೆ. ಸೌಂದರ್ಯ ಮದ, ಧನದ ಮದ, ಯೌವನದ ಮದ, ಅಧಿಕಾರದ ಮದ, ಯಾವುದೋ ಒಂದು ಮದ ಹೇಗೆ ಕಳಗಿಳಿಸಬೇಕು ಅಂತ ರಾಕ್ಷಸರು ದೈತ್ಯರು ಕಾಯ್ತಾ ಇರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಆಗ್ತಾ ಇದೆ ನೋಡಿ. ಆ ಪರೀಕ್ಷಿತ್ ರಾಜ ಕಲಿಯನ್ನು ನಿಗ್ರಹ ಮಾಡಬೇಕು ಅಂತ ಹೊರಟ. ಏನು ಮಾಡಿದ ಅವನು? ಜೂಜಾಟ, ಪರಸ್ತ್ರೀಯರು ಇತ್ಯಾದಿಗಳು, ಮಧು, ಹಿಂಸೆ ಯಾರು ಮಾಡ್ತಾರೆ ಅವರಲ್ಲಿ ಕಲಿ ಬರಲಿ ಹಾಗೆ. ಪರೀಕ್ಷಿತ್ ರಾಜ ಓಕೆ ಅಂತ ಹೇಳಿಬಿಟ್ಟ, ಸ್ಯಾಂಕ್ಷನ್ ಮಾಡೇ ಬಿಟ್ಟ. ಇನ್ನೊಂದು ಜಾಗ ಬೇಕು ಅಂತ ಕೇಳಿದ ಕಲಿ, ಬಂಗಾರ ಅಂತ ಹೇಳಿ ಕೊಟ್ಬಿಟ್ಟ. ಆದರೆ ಇದರಿಂದ ಏನಾಯಿತು? ಇದರಿಂದ ಕಲಿ ವಾಸ ಮಾಡಲಿಕ್ಕಾಯಿತು. ಎಲ್ಲಿ ವಾಸ ಮಾಡಲಿಕ್ಕಾಯಿತು? ಸಜ್ಜನರಲ್ಲಿ ವಾಸ ಮಾಡಲಿಕ್ಕಾಗಿಲ್ಲ. ಯಾಕೆ? ಸಜ್ಜನರಿಗೆ ಇದು ಯಾವುದು ಬೇಡ. ಯಾವುದು ಬೇಡ? ಜೂಜಾಟ ಬೇಡ. ಯಾರಾದರೂ ಜೂಜಾಟ ಆಡುವವರು ಇದ್ದೀರಾ ಇಲ್ಲಿ? ಯಾರೂ ಇಲ್ಲ ನೋಡಿ. ಮಧು ಮಾಂಸಗಳು ಬೇಡ, ಪರಸ್ತ್ರೀಯರು ಬೇಡ, ಇನ್ನು ಹಿಂಸೆ ಮಾಡುವವರಲ್ಲ ಅಂತ ಇಟ್ಕೊಳ್ಳೋಣ. ಅಟ್ಲೀಸ್ಟ್ ಹಿಂಸೆ ಮಾಡೋದಿಲ್ಲ. ಬಂಗಾರ ಅದು 50-50 ಅಂತ ಇಟ್ಕೊಳ್ಳೋಣ. ಸೊ ಅದರಿಂದ ಏನಾಗಿದೆ, ಕಲಿಗೆ ಈ ಸಜ್ಜನರನ್ನು ಅಟ್ಯಾಕ್ ಮಾಡೋಕ್ಕಾಗಿಲ್ಲ. ಅದರಿಂದ ಬಂಗಾರದ ಆಪ್ಷನನ್ನು ಅವನು ತೆಗೆದುಕೊಂಡದ್ದೇ ಅದಕ್ಕೆ ಅಂತ. ಯಾಕೆ? ಈ 50-50 ಗ್ರೂಪಲ್ಲಿ ಸೇರ್ತಾರೆ ಜನ, ಒಂದಷ್ಟು ಜನ ಬಂದ್ಬಿಡ್ತಾರೆ ಅದರಲ್ಲಿ. ಅದರಿಂದ ಈ 4 ಇದು ನೋಡಿ, ಮಾಂಸ ಇತ್ಯಾದಿಗಳು, ಅದು ಸಜ್ಜನರು ಅದರ ಹತ್ರ ಹೋಗೋದಿಲ್ಲ. ಅದರಿಂದ ಅವರು ಸೇಫ್ ಗಾರ್ಡ್ ಆದರು. ಆದರೆ ಕಲಿಯುಗದಲ್ಲಿ ಅವ್ರನ್ನು ಕೂಡ ಸೇಫ್ ಗಾರ್ಡ್ ಮಾಡಬಾರ್ದು ಅಂತ ಏನು ಮಾಡಿದ? ಬಂಗಾರಕ್ಕೆ ಬಂದ. ಅದರಿಂದ ಇನ್ನೊಂದು ಬಂತು ಜೊತೆಗೆ. ಏನು? ಕಲಿ ಇಟ್ಕೊಂಡಿರುವ ಇನ್ನೊಂದು ವ್ಯವಸ್ಥೆ ಅಂದರೆ ಯಾವುದು? ಅಹಂಕಾರ, ಮಮಕಾರ. ಯಾರಲ್ಲಿ ಇಲ್ಲ ಹೇಳಿ? ಅದು ನಿತ್ರ ಕೂತ್ರೆ ನಾನು ನನ್ನದು, ನಾನು ನನ್ನದು. ಕಲಿಗೆ ತುಂಬ ಅನುಕೂಲವಾದ ಒಂದು ವ್ಯವಸ್ಥೆ ಅದು. ಅದರಿಂದ ಅದೇ ಆ ಅಜ್ಞಾನ, ಆ ಅಹಂಕಾರ ಮಮಕಾರ ಯಾವುದರಿಂದ ಬರುತ್ತದೆ? ಅಹಂಕಾರ ಮಮಕಾರಕ್ಕೆ ಕಾರಣ ಏನು? ಅಹಂಕಾರ, ನಾನೇ ಮಾಡ್ತಾ ಇದ್ದೇನೆ, ಇದೆಲ್ಲ ನನ್ನದು, ಅದು ತಪ್ಪೇ ಅದು. ಆದರೆ ಆ ಅಹಂಕಾರ ಮಮಕಾರಕ್ಕೆ ಕಾರಣ ಯಾವುದು? ಅಜ್ಞಾನ. ಆ ಅಜ್ಞಾನ ಅಂದರೆ ಯಾರ ರೂಪ ಅದು? ಕಲಿಯ ರೂಪ ಅದು. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ, ಅಜ್ಞಾನ ಮಿಥ್ಯಾಜ್ಞಾನ ಅಂದರೆ ಅದು ಕಲಿಯ ರೂಪ ಅದು ಹಾಗೆ. ಅದರಿಂದ ಕಲಿಗೆ ತುಂಬ ಅವಕಾಶ, ತುಂಬ ಅನುಕೂಲ ಆಯಿತು. ಯಾವುದು? ಈ ಅಹಂಕಾರ ಮಮಕಾರ. ಅದು ಎಷ್ಟು ವೆರೈಟೀಸ್ ಇದೆ ನೋಡಿ. ಧನದ ಮದ, ಯೌವನದ ಮದ, ಅಧಿಕಾರದ ಮದ ಅಂತ ನಾನಾ ಬಗೆ 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 ಯಾರಲ್ಲಿ ಇಲ್ಲ ಹೇಳಿ? ಅದು ಸಾಧನೆ ಮಾಡೋಕ್ಕೆ ಅಂತ ಹೊರಟವರು, ದೇವರ ನೈವೇದ್ಯಕ್ಕೆ ಮಾಡೋದಕ್ಕೆ ಅಂತ ಹೊರಟವರು. ಯಾರು ಅಡಿಗೆ ಮಾಡಿದ್ದು? ನಾನು ಅಡಿಗೆ ಮಾಡಿದೆ. ಯಾರು ಊಟ ಮಾಡಿದ್ದು? ನಾನು ಊಟ ಮಾಡಿದೆ. ಎಲ್ಲಿ ತನಕ ಇದನ್ನು ಕರ್ತೃತ್ವ ಭೋಕ್ತೃತ್ವ ಅಂತ ಕರೀತಾರೆ. ನಾನೇ ಆ ಕೆಲಸವನ್ನು ಮಾಡಿದೆ, ನಾನೇ ಭೋಗವನ್ನು ಮಾಡಿದೆ. ಮಹಾಭ್ರಮೆ ಇದು, ಮಹಾ ಅಜ್ಞಾನ ಇದು. ಇದು ಹೇಳಿದರೂ ಅಷ್ಟು ಬೇಗ ಹೋಗೋದಿಲ್ಲ. ಇದು ಗೊತ್ತಿದೆ ನಮಗೆ, ನಾವು ಮಾಡಲ್ಲ, ನಾಹಂಕರ್ತ ಹರಿಕರ್ತ ಆಚಾರ್ಯರು ಚೆನ್ನಾಗಿ ಮುದ್ರೆ ಕೊಟ್ಬಿಟ್ಟಿದ್ದಾರೆ. ಆದರೂ ಆ ಕಲಿ ಎಷ್ಟು ಚೆನ್ನಾಗಿ ನಮ್ಮ ಜೊತೆಗೆ ಫ್ರೆಂಡ್ಶಿಪ್ ಮಾಡಿ ಕೂತಿದ್ದಾನೆ ನೋಡಿ. ಕಲಿ ಜೊತೆಗೆ ನಮ್ಮದು ಸಂಧಾನ ಚೆನ್ನಾಗಿ ಕೂಡಿಸ್ಕೊಂಡ್ಬಿಟ್ಟು, ನೀವು ಹೋಗಲೇ ಬೇಡ, ಇಲ್ಲೇ ಇರುವಂಥ ಒಂದು ಸ್ಥಾನ ಕೊಟ್ಟು, ಅಹಂಕಾರ ಮಮಕಾರದಿಂದ ಇನ್ನಷ್ಟು ಬಂಧನದಲ್ಲಿ. ಯದ್ಯಪಿ ಸಾಧನೆ ಮಾಡ್ತಾ ಇದ್ದೀವಿ, ಏನು ಪಾಪಕರ್ಮ ಮಾಡ್ತಾ ಇಲ್ಲ. ಮಾಡೋದು ಎಂಥದ್ದು? ಸತ್ಕರ್ಮಗಳು. ಶಾಸ್ತ್ರದಲ್ಲಿ ಮಾಡು ಅಂತ ಹೇಳಿದ್ದನ್ನೇ ಮಾಡೋದು. ಅಲ್ಲೂ ಕಲಿ ಹೇಗೆ ನಮ್ಮನ್ನು
ಅಟ್ಯಾಕ್ ಮಾಡ್ತಾನೆ ಅಂದರೆ ಈ ರೀತಿಯಾಗಿ ಮಾಡ್ತಾನೆ. ಅಹಂಕಾರ ಮಮಕಾರ ಕೊಟ್ಟು ಚೆನ್ನಾಗಿ ನಮ್ಮನ್ನು ಬೀಳುವಂತೆ ಮಾಡ್ತಾನೆ. ಅದರಿಂದ ಗೋಪಿಕಾಸ್ತ್ರೀಯರಲ್ಲಿ ಇದ್ದು ಪರಮಾತ್ಮ ಕಲಿಸುವ ಪಾಠ ಅದು. ಅವರೇನು ತಿಳ್ಕೊಂಡ್ರು? ಸೌಂದರ್ಯದ ಮದ, ನಾನೇ ಸುಂದರ ಸ್ತ್ರೀ ಅಂತ ತಿಳ್ಕೊಂಡ್ರು. ಪರಮಾತ್ಮ ಹೇಳಿದ, ಎಲ್ಲಿ ಅಹಂಕಾರ ಮಮಕಾರ ಇದೆ ಅಲ್ಲಿ ಕಲಿ ಇರ್ತಾನೆ, ಕಲಿ ಇದ್ದಲ್ಲಿ ನಾನು ಇರೋದಿಲ್ಲ. ನೋಡಿ, ಪಾಂಡವರ ಕಡೆ ಇದ್ದಾನೆ ಹೊರತು ಕೌರವರ ಕಡೆ ದೇವರು ಇರೋದಿಲ್ಲ. ಅದರಿಂದ ಅಲ್ಲಿ ಅಂತರ್ಧಾನನಾದ, ಮತ್ತೆ ಹೋಯ್ತು ಅವರಿಗೆ, ಮತ್ತೆ ಪರಮಾತ್ಮ ಅನುಗ್ರಹ ಮಾಡಿದ, ದರ್ಶನ ಕೊಟ್ಟ, ಹಾಗೆ ಅಂತ ಭಾಗವತ ತಿಳಿಸಿಕೊಡ್ತಾ ಇದೆ. ಶಂಖಚೂಡ ಎಂಬ ಒಂದು ಯಕ್ಷ, ಅವನನ್ನು ಕೂಡ ಪರಮಾತ್ಮ ಸಂಹಾರ ಮಾಡ್ತಾನೆ. ಕೇಶಿ ಅಂತ ಅವನನ್ನು ಕೂಡ ಸಂಹಾರ ಮಾಡ್ತಾನೆ. ಅವನು ಕುದುರೆ ರೂಪದಲ್ಲಿ ಬಂದ ಅಂತ. ಕೇಶಿ ಪ್ರಾಣಾಪಹಾರಿ ಅಂತ ಹೇಳ್ತಾರೆ. ವ್ಯೋಮಾಸುರ, ಮಯಾಸುರನ ಮಗ. ಅವನು ಗುಹೆಯಲ್ಲಿ ಆ ಗೋಪಾಲರನ್ನೆಲ್ಲ ಬಂಧನದಲ್ಲಿ ಇಟ್ಟಿದ್ದ. ಆ ವ್ಯೋಮಾಸುರನನ್ನು ಕೊಂದು ಅವರೆಲ್ಲರನ್ನು ಕೂಡ ಬಂಧನದಿಂದ ಪರಮಾತ್ಮ ಬಿಡುಗಡೆ ಮಾಡಿದ. ಇದು ನಮಗೆ ಒಂದು ಪಾಠ. ಏನು? ಪರಮಾತ್ಮನ ಭಕ್ತರು ಎಲ್ಲಿದ್ದಾರೆ? ಬಂಧನದಲ್ಲಿ ಇದ್ದಾರೆ, ಗುಹೆಯಲ್ಲಿ ಇದ್ದಾರೆ, ಸಂಸಾರದಲ್ಲಿ ಇದ್ದಾರೆ. ಅವರನ್ನು ಬಿಡುಗಡೆ ಮಾಡಬೇಕು ಅಂದರೆ ನಮ್ಮ ಪ್ರಯತ್ನದಿಂದ ಆಗೋದಿಲ್ಲ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಗೋಪಾಲರು ಆ ಬಂಧನದಿಂದ ಬಿಡುಗಡೆ ಮಾಡಲಿಕ್ಕೆ ಆಗಲಿಲ್ಲ. ಅವರಿಂದ ಏನು ಮಾಡಬೇಕಾಗಿತ್ತು? ದೇವರ ದಯೆನೇ ಬೇಕು. ಅದರಿಂದ ನಾನು ಏನೇ ಅಡಿಗೆ ಮಾಡಿದೆ, ಏನೇ ದಾನ ಮಾಡಿದೆ, ನನ್ನದೇ ಪ್ರಯತ್ನ ಹಾಗೆ ತಿಳಿಬಾರ್ದು. ಆ ಪ್ರಯತ್ನವೂ ಕೂಡ ಏನು? ಪ್ರಯತ್ನ ಬೇಕು. ಆದರೆ ಪ್ರಯತ್ನ ಪರಮಾತ್ಮನಿಂದ ಕೊಡಲ್ಪಟ್ಟ ಪ್ರಯತ್ನ ಅದು. ದೇವರೊಬ್ಬನೇ ಸ್ವತಂತ್ರ. ಇದನ್ನು ತಿಳಿಸಿಕೊಡುವುದಕ್ಕಾಗಿ ಈ ವ್ಯೋಮಾಸುರನ ವೃತ್ತಾಂತವೂ ಇಲ್ಲಿದೆ. ಮತ್ತು ಅಕ್ರೂರ ಬರ್ತಾನೆ, ಕೃಷ್ಣನನ್ನು ಕರ್ಕೊಂಡು ಹೋಗ್ತಾನೆ ಮಧುರಾ ಪಟ್ಟಣಕ್ಕೆ. ಅಲ್ಲಿ ಕಂಸನ ಸಂಹಾರ ಆಗ್ತದೆ. ಕಂಸ ಅಂದರೆ ಯಾರು? ಕಾಮ, ಕಾಲನೇಮಿ ಅಂತ ಒಂದು ಅಸುರ. ಅವನೇನು ಮಾಡ್ತಾನೆ? ಮನಸ್ಸೊಳಗೆ ಇದ್ದಾನೆ ಅವನು. ಇದು ಯಾರ್ಯಾರು ಸಂಹಾರ ಮಾಡಿದ ವ್ಯೋಮಾಸುರ ಅದನ್ನು ನೋಡಿದ್ದೀವಲ್ಲ. ಆ ಅಸುರರೆಲ್ಲ ಎಲ್ಲಿ ಇದ್ದಾರೆ? ನಮ್ಮ ಶರೀರದಲ್ಲೇ ಇದ್ದಾರೆ. ಎಲ್ಲಿದ್ದಾರೆ? ಇಂದ್ರಿಯಗಳಲ್ಲಿ ಇದ್ದಾರೆ. ಇಂದ್ರಿಯಗಳಲ್ಲಿ, ಮನಸ್ಸಿನಲ್ಲಿ ಇದ್ದು ನಮ್ಮ ಒಳಗಿದ್ದು ಕೆಟ್ಟ ಕೆಲಸಗಳನ್ನು ಮಾಡಿಸೋದು ಯಾರು? ಆ ಅಸುರರೇ. ಒಳ್ಳೆ ಕೆಲಸ ಮಾಡಿಸೋದು ಬ್ರಹ್ಮಾದಿ ದೇವತೆಗಳು. ಅವರೂ ಇಂದ್ರಿಯಗಳಲ್ಲಿ ಇದ್ದಾರೆ. ಇಬ್ಬರು ಒಟ್ಟೊಟ್ಟಿಗೆ ಕೂತ್ಕೊಂಡಿದ್ದಾರೆ. ನಮ್ಮ ಶರೀರದಲ್ಲಿ, ಇಂದ್ರಿಯಗಳಲ್ಲಿ ದೇವತೆಗಳೂ ಕೂತಿದ್ದಾರೆ, ಅಸುರರೂ ಕೂತಿದ್ದಾರೆ. ಯಾರು ಕೃಷ್ಣನ ಈ ಲೀಲೆಗಳನ್ನು, ಕಂಸನ ಸಂಹಾರ ತನಕ ಯಾರು ಚಿಂತನೆ ಮಾಡ್ತಾರೆ, ಅವ್ರಿಗೇನಾಗ್ತದೆ? ಆ ಶರೀರದಲ್ಲಿ ಇದ್ದ ಅಸುರರೆಲ್ಲ ಹೆದರ್ತಾರಂತೆ. ಕೃಷ್ಣನ ಕಥೆ ಕೇಳಿದರೆ ಹೆದರ್ತಾರೆ. ಯಾಕೆ? ಕೃಷ್ಣ ದ್ವಾಪರದಲ್ಲಿ ಹಂಗೆ ಮಾಡಿಟ್ಟು ಹೋಗಿದ್ದಾನೆ. ಅದರಿಂದ ಕಲಿಯುಗದ ಜನರಿಗೆ ದೊಡ್ಡ ಟಾನಿಕ್ ಅಂದರೆ ಯಾವುದು? ಕೃಷ್ಣನ ಕಥೆ. ಕೃಷ್ಣನ ಕಥೆ ಹೇಳಿದರೆ, ಕೇಳಿದರೆ ಒಳಗಿದ್ದ ಆ ದುಷ್ಟ ಶಕ್ತಿಗಳು ಹೆದರುತ್ತವೆ, ದೂರ ಓಡಿ ಹೋಗುತ್ತವೆ. ಇವನು ಕೃಷ್ಣನ ಉಪಾಸನೆ ಮಾಡ್ತಾ ಇದ್ದಾನೆ, ಕೃಷ್ಣನ ಕಥೆಯನ್ನು ಕೇಳ್ತಾ ಇದ್ದಾನೆ, ಇವನ ಹತ್ರ ನಮ್ಮ ಆಟ ನಡೆಯೋದಿಲ್ಲ, ಕೃಷ್ಣನ ಮಹಿಮೆ ಗೊತ್ತಾಗಿಬಿಟ್ಟಿದೆ ಇವನಿಗೆ, ಇವನ ಹತ್ರ ನಾವು ಇರಬಾರ್ದು, ನಮ್ಮ ಆಟ ನಡೆಯೋದಿಲ್ಲ ಅಂತ ಅವರು ದೂರ ಆ ಥರ ಮಾಡಿ ಇಟ್ಟಿದ್ದಾನೆ ಕೃಷ್ಣ. ಅದು ಕೃಷ್ಣನ ಮಹಿಮೆ. ಅದು ಮತ್ತು ಕೂಡ ನಮ್ಮದು ಮಹಿಮೆ ಅಂತ ತಿಳ್ಕೊಬಾರ್ದು. ಮತ್ತು ಅಲ್ಲಿ ನಾನೊಂದು ಬಂದುಬಿಡುತ್ತದೆ. ನಾನು ಕೃಷ್ಣನ ಕಥೆ ಕೇಳಿದೆ, ನಾನು ಕೃಷ್ಣನ ಕಥೆಗೆ ನಂದಲ್ಲ. ಯಾರ್ದು? ಕೃಷ್ಣಂದು, ನಾಹಂ. ಅದರಿಂದ ಆ ಪ್ರಯತ್ನ ಅಂತ ಏನಿದೆ, ಆ ಪ್ರಯತ್ನವೂ ಕೂಡ ಪರಮಾತ್ಮನ ಅನುಗ್ರಹ ಅಂತ ಚಿಂತನೆ ಮಾಡಬೇಕು. ಕೃಷ್ಣನ ಸಂಹಾರ ಆಗಿದೆ, ಪರಮಾತ್ಮ ರುಕ್ಮಿಣಿಯನ್ನು ಕೂಡ ಮದುವೆ ಮಾಡಿಕೊಂಡಿದ್ದಾನೆ ಅಂತ ವಿಚಾರ ಬರುತ್ತದೆ. ಅಧಿಕ ಮಾಸ, ಇದು ಎಷ್ಟು ಹೇಳಿದರೂ ಕೃಷ್ಣನ ಕಥೆ ಮುಗಿಯೋದಿಲ್ಲ. ಅವರೇ ನೋಡಿ, ದಶಮಸ್ಕಂದ, ಪೂರ್ವಾರ್ಧ, ಉತ್ತರಾರ್ಧ, ಅದು ಎಷ್ಟು ಅರ್ಧ ಮಾಡಿದರೂ ಕೂಡ ಅರ್ಧಂವರ್ಧನೆ. ಅದು ಕೃಷ್ಣನ ಕಥೆ ಅರ್ಧಂವರ್ಧನೆ, ಅದು ಮುಗಿಯೋದೇ ಇಲ್ಲ ಅದು. ಅದರಿಂದ ಈ ಅಧಿಕ ಮಾಸದಲ್ಲಿ ರಾಘವೇಂದ್ರ ರಾಯರು ದಂಪತಿಗಳು ಮಹಾ ಸೇವೆಯನ್ನು ಮಾಡಿದ್ದಾರೆ. ಅಧಿಕ ಮಾಸದ ಅಮೃತ ಅದು ನಮಗೆಲ್ಲ ಉಣಿಸಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇತೋಪಿ ಅತಿಶಯವಾಗಿ ಪರಮಾತ್ಮ ಅವರಿಗೆ ಅನುಗ್ರಹಗಳನ್ನು ಮಾಡಲಿ. ಇನ್ನು ನೀವೆಲ್ಲ ಬಂದದ್ದಕ್ಕೆ ಇದು ಶ್ರವಣ ಮಾಡಲಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ಯಾರು ಗೋಡೆಗೆ ಹೇಳಬೇಕು ನಾವಷ್ಟೇ. ಅದರಿಂದ ನೀವು ಬಂದದ್ದು ಮಹಾ ಪರಮಾತ್ಮನ ಅನುಗ್ರಹ. ಅದು ನಾವೆಲ್ಲ ಸೇರಿರೋದು. ಪರಮಾತ್ಮ ನಿಮಗೂ ಕೂಡ ಇತೋಪಿ ಅತಿಶಯವಾಗಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ
यः सर्वगुणसम्पूर्णः सर्वदोषविवर्जितः प्रियतां प्रीतये बालं विष्णुर्मे परमसुहृत् श्रीमध्वान्तर्गत श्रीकृष्णार्पणमस्तु। नाहं कर्ता हरिकर्ता तत्पूजा कर्म चाखिलं तथापि मत्कृता पूजा त्वत्प्रसादेन नान्यता। अनेन भावि यत्पुण्यं तदाप्नोतु गुरुर्मम। श्रीमद्वेषात्मनमस्तु।